ಬಸವಾ ಬಸವಾ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ. ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನೇ ಶಿವಪತಿಕನಯ್ಯ. ವಿಶ್ವಗುರು ಬಸವಣ್ಣನವರನ್ನು ಸಿದ್ದರಾಮೇಶ್ವರರು ಸ್ತುತಿಸಿರುವಂತಹ ವಚನವನ್ನ ಸ್ಮರಿಸುತ್ತಾ, ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಗೂಗಲ್ ಮೀಟ್ ಮುಖಾಂತರ ನಾವು ಇಂದು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಜಯಬಸವಾನಂದ ಮಹಾಸ್ವಾಮಿಗಳು, ವಿಶ್ವಧರ್ಮಪೀಠ ಶ್ರೀ ಜಯಬಸವ ತಪೋವನ ಚಿಕ್ಕಮಗಳೂರು, ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಶರಣು ಶರಣಾರ್ಥಿ ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಕೂಡ ನಾನು ಶರಣು ಶರಣಾರ್ಥಿಯನ್ನ ಸಮರ್ಪಿಸುತ್ತೇನೆ. ಬನ್ನಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆಯನ್ನ ನಡೆಸಿಕೊಡಲಿದ್ದಾರೆ ಶ್ರೀಮತಿ ಸರಸ್ವತಿ ರಾಮಣ್ಣನವರು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಶರಣು ಶರಣಾರ್ಥಿಗಳು, ಬುದ್ಧಿಯವರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿ ಸೇರಿರುವ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು, ಶರಣು ಶರಣಾರ್ಥಿಗಳು. ನಾನು ಒಂದು ಬಸವಣ್ಣನವರ ವಚನ ಹಾಡ್ತಾ ಇದ್ದೀನಿ. ಅದು ಬಸವಣ್ಣನವರು ಬಿದಿರನ್ನ ಯಾವ ರೀತಿ ವರ್ಣಿಸಿದ್ದಾರೆ ಅನ್ನೋ ಬಗ್ಗೆ ಒಂದು ಇದು ಹಾಡು ವಚನ. ಅದು ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏಣಿಯಾದೆ, ಕಾಲು ಮುರಿದವರಿಗೆ ಓರುಗೋಲಾದೆ. ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏಣಿಯಾದೆ, ಕಾಲು ಮುರಿದವರಿಗೆ ಓರುಗೋಲಾದೆ. ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ. ಬಿದಿರ ಫಲವಾನುಂಬರೆ ಬಿದಿರಿಂಬೋ, ಬಿದಿರ ಫಲವಾನುಂಬರೆ ಬಿದಿರಿಂಬೋ. ಬಿದಿರ ಲಂದಣವಕ್ಕು ಬಿದಿರ ಸತ್ತಿಗೆಯಕ್ಕು, ಬಿದಿರ ಲಂದಣವಕ್ಕು ಬಿದಿರ ಸತ್ತಿಗೆಯಕ್ಕು. ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ. ಬಿದಿರಲಿ ಗುಡಿಯ ಗುಡಾರಂಗಳಕ್ಕೂ, ಬಿದಿರಲಿ ಸಕಲ ಸಂಪದವೆಲ್ಲಕ್ಕೂ. ಬಿದಿರಲಿ ಗುಡಿಯ ಗುಡಾರಂಗಳಕ್ಕೂ, ಬಿದಿರಲಿ ಸಕಲ ಸಂಪದವೆಲ್ಲಕ್ಕೂ. ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ. ಬಿದಿರಲಿ ಸಕಲ ಸಂಪದವೆಲ್ಲಕ್ಕೂ, ಬಿದಿರಲಿ ಸಕಲ ಸಂಪದವೆಲ್ಲಕ್ಕೂ. ಬಿದಿರದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಬಿದಿರದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ. ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏಣಿಯಾದೆ, ಕಾಲು ಮುರಿದವರಿಗೆ ಓರುಗೋಲಾದೆ. ಬಿದಿರಿಂಬೋ ಅಯ್ಯ ಬಿದಿರಿಂಬೋ, 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 ಬಿದಿರಿಂಬೋ ಅಯ್ಯ ಬಿದಿರಿಂಬೋ. ಧನ್ಯವಾದಗಳು. ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ಮಾಡಿದಂತಹ ಶರಣು ವಿಶ್ವವಚನ ಫೌಂಡೇಶನ್ ಕೊಡಲ್ಪಟ್ಟ ವಚನ ಕೋಗಿಲೆ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಮತಿ ಸರಸ್ವತಿ ರಾಮಣ್ಣರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತವನ್ನ ಮಾಡಲಿದ್ದಾರೆ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿ, ಅಧ್ಯಕ್ಷರು, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು. ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ, ಯಾಕಂದ್ರೆ ಬಸವ ಜಯಂತಿ ಎಲ್ಲಾ ಕಡೆ ನಡೀತಾ ಇದೆ. ನಮ್ಮ ಸಂಸ್ಥಾಪಕರು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ, ಯಾಕಂದ್ರೆ ನಾವು ಎಲ್ಲಾ ದೂರದಲ್ಲಿ ಇದ್ದೀವಿ. ಆದ್ರೂ ಕೂಡ ಇವತ್ತೊಂದು ಬಸವ ಜಯಂತಿ ಇದೆ, ಎಲ್ರನ್ನು ಕೂಡ ಈ ಒಂದು ಅಂತರ್ಜಾಲದ ಮುಖಾಂತರ ಸೇರ್ಸೋಣ ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಮೊದಲೇ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಕೂಡ ಒಂದು ವಚನವನ್ನ ಹೇಳ್ತೀನಿ. ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಅಲ್ವಾ. ಸೊ ಪ್ರತಿ ಹಬ್ಬಗಳು ಬಂದಂಗೆ, ಬಸವ ಜಯಂತಿಗಳು ಬಂದಂಗೆ, ಶರಣರ ಜಯಂತಿಗಳು ಬಂದಂಗೆ ಅಂತರ್ಜಾಲದಲ್ಲಿ ಹೀಗೆ ಅನೇಕ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ತಮ್ಮೆಲ್ಲರ ಸಹಕಾರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವುಗಳು ಕರೆದಾಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಪೂಜ್ಯರು ವಹಿಸಿದ್ದಾರೆ. ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಜಯಬಸವಾನಂದ ಮಹಾಸ್ವಾಮಿಗಳು, ವಿಶ್ವಧರ್ಮ ಪೀಠ ಶ್ರೀ ಜಯಬಸವ ತಪೋವನ ಚಿಕ್ಕಮಗಳೂರು. ಇವರಿಗೆ ಮೊದಲಿಗೆ ಶರಣು ಶರಣಾರ್ಥಿಗಳೊಂದಿಗೆ ಈ ಒಂದು ಕಾರ್ಯಕ್ರಮದ ಸ್ವಾಗತಗಳು. ಹಾಗೆ ಕಾರ್ಯಕ್ರಮದ ಈ ಒಂದು ನಿರೂಪಕರು ಮತ್ತೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿರುವ, ಕುಟುಂಬದಲ್ಲಿ ಒಂದೇ ಕುಟುಂಬ ನಾವು ನೋಡಿದೀವಿ ಇಲ್ಲಿ. ಈಗ ಬಸವಣ್ಣವರನ್ನ ಹೇಗೆ ಈ ಒಂದು ಕುಟುಂಬ ನಮ್ಗೆ ಮಾರ್ಗದರ್ಶನವಾಗಿದೆ, ಬಸವಣ್ಣವರ ತತ್ವಗಳನ್ನ, ವಚನಗಳನ್ನ ಇಡೀ ಜಗತ್ತಿಗೆ ಹೇಗ್ ಬಿಡ್ಬೇಕು ಅಂತ ಈ ಒಂದು ಕುಟುಂಬ ನಮಗೆ ಮಾದರಿಯಾಗಿ ಕಾಣ್ತಾ ಇದೆ. ಅವರೇ ನಮ್ಮ ಸಂಸ್ಥಾಪಕರು ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮತ್ತು ಡಾಕ್ಟರ್ ವಚನ ಕುಮಾರಸ್ವಾಮಿ. ಇವರಿಗೆ ಕಾರ್ಯಕ್ರಮಕ್ಕೆ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತಿದ್ದೇವೆ. ಹಾಗೆ ವಂದನಾರ್ಪಣೆಯನ್ನು ಮಾಡಲಿರುವ ಶ್ರೀ ಶಿವಪುರ ಉಮಾಪತಿಗಳು, ಉಪಾಧ್ಯಕ್ಷರು, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಇವತ್ತಿನ ಮುಖ್ಯ ಕಾರಣೀಭೂತರು, ಕಾರ್ಯಕ್ರಮದಲ್ಲಿ ಕವಿತಾ ವಾಚನ ಮತ್ತು ವಚನ ಗಾಯನವನ್ನು ಮಾಡಲಿರುವ ಪ್ರೊಫೆಸರ್ ಹೇಮಲತಾ HM, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರ. ಹಾಗೆ ಪ್ರೊಫೆಸರ್ ಪ್ರೇಮಲೀಲಾ ಮಲ್ಲಣ್ಣ, ನಿವೃತ್ತ ಪ್ರಾಧ್ಯಾಪಕರು, ಮೈಸೂರು. ಶ್ರೀಮತಿ ಅಕ್ಕಮಹಾದೇವಿ ಮರಮಕಲ್, ಕೇಂದ್ರೀಯ ಸಂಚಾಲಕರು, ಶರಣು ವಿಶ್ವವಚನ ಫೌಂಡೇಶನ್. ಶ್ರೀಮತಿ ಸರಸ್ವತಿ ರಾಮಣ್ಣ, ವಚನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರು. ಕುಮಾರಿ ಉತ್ಸವ್ ಬಶೆಟ್ಟಿಯವರು, ಉದೋನ್ಮುಖ ಗಾಯಕರು, ಬೆಂಗಳೂರು. ಶ್ರೀಮತಿ ವೀಣಾ ನಂದೀಶ್, ಮೈಸೂರು. ಶ್ರೀಮತಿ ವಿದ್ಯಾ ಸೋಮಶೇಖರ್ ಮಗದುಂ, ವಚನ ಕೋಗಿಲೆ ಪುರಸ್ಕೃತರು, ಬೆಳಗಾವಿ. ಶ್ರೀಮತಿ ಮೀನಾಕ್ಷಿ ಚಂದ್ರಯ್ಯ, ಮೈಸೂರು. ಶ್ರೀಮತಿ ಅನಿತಾ ನಾಗರಾಜ್, ಕಾರ್ಯದರ್ಶಿಗಳು, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್. ಕುಮಾರಿ ಅಕ್ಕಮಹಾದೇವಿ ಮತ್ತು ಕುಮಾರಿ ಗಂಗಾಂಬಿಕಾ, ಬಸವನಿವಾಸ ಕುಟುಂಬ ಜಮಖಂಡಿ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಅನೇಕ ನಮ್ಮ ವಿಭಿನ್ನ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಪ್ರತಿ ಕಾರ್ಯಕ್ರಮದಲ್ಲೂ ರಸಪ್ರಶ್ನೆ ಇರಬಹುದು, ತಟ್ಟಂತ ಉತ್ತರಿಸಿ ಇರಬಹುದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ತಾವು ಬರ್ತಾ ಇದ್ದೀರಾ, ಜಾಯಿನ್ ಆಗ್ತಾ ಇದ್ದೀರಾ, ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಹಾಗಾಗಿ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿರುವ ಪ್ರತಿಯೊಬ್ಬ ಶರಣ ಶರಣಿಯರಿಗೂ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಕೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕಿದ್ದೇನೆ. ಇವನಾರವ 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 ನೆಂದೆನಿಸದಿರಯ್ಯ, ಇವನಮ್ಮವ 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 ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ವಿಶ್ವಗುರು ಬಸವಣ್ಣನವರ ವಚನದಂತೆ ಈ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀಯುತ ಅನಿಲ್ ಕುಮಾರ್ ವಾಜಂತ್ರಿರವರಿಗೆ ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ. ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಡಾಕ್ಟರ್ ವಚನ ಕುಮಾರಸ್ವಾಮಿ, ಸಂಸ್ಥಾಪಕರು, ಶರಣು ವಿಶ್ವವಚನ ಫೌಂಡೇಶನ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
ಉದಾಸೀನ ಮಾಡಿದರೆಂದು ಬೆಂಬೀಳುವರೆ ಅಯ್ಯ ಬಸವಣ್ಣ. ಎನ್ನ ಕಾಯದೊಳಗೆ ನಿನ್ನ ಕಾಯವಿಪ್ಪುದು ಬಸವಣ್ಣ. ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪುದು ಬಸವಣ್ಣ. ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪುದು ಬಸವಣ್ಣ. ಎನ್ನ ಕರಣ ನಿನ್ನ ಕರಣ ಬಸವಣ್ಣ. ಆನು ನೀನಾದ ಕಾರಣ ರೂಪಿಂಗೆ ಕೇಡುಂಟು ನಿರೂಪು ಕರ್ಪೂರ ಅಗ್ನಿ ಬಸವಣ್ಣ. ಚಿಂತಿಸುವರೆ ದೇವರ ದೇವ ಕಲಿದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ಸ್ಮರಿಸಿರುವಂತಹ ಈ ಒಂದು ಅತ್ಯಮೂಲ್ಯವಾದಂತಹ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಅಂತರ್ಜಾಲದ ಮೂಲಕ ಬಸವ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ದಿನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದಾದ್ಯಂತ ಹಾಗೂ ಅನೇಕ ಕಡೆ ವಿಶ್ವದಾದ್ಯಂತವೂ ಕೂಡ ಈ ಬಸವ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿ ಆಶೀರ್ವಚನ ನುಡಿಯನ್ನ ನುಡಿಯಲು ಆಗಮಿಸಿರುವಂತಹ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಜಯಬಸವಾನಂದ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಈ ಒಂದು ಅಂತರ್ಜಾಲ ಕುಟುಂಬದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅಂತರ್ಜಾಲ ಕುಟುಂಬದ ಸದಸ್ಯರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಮಾತನಾಡ್ತಾ ಹೋದಷ್ಟು ಅವರ ಬಗ್ಗೆ ಹೊಸ ಹೊಸ ವಿಚಾರಗಳು ನಮಗೆ ಸಿಗುತ್ತಾ ಇರುತ್ತೆ. ಬಸವಣ್ಣನವರು ಪ್ರತಿಪಾದಿಸಿದಂತಹ ಜಾತಿ ಮತ್ತು ವರ್ಗರಹಿತ ಸಮಾಜ, ಕಾಯಕ ಮತ್ತು ದಾಸೋಹ ತತ್ವ ಮತ್ತು ಮಾನವ ಕುಲದ ಕಲ್ಯಾಣಕ್ಕೆ ನೀಡಿರುವಂತಹ ಸಂದೇಶಗಳು ಸರ್ವ ಕಾಲಕ್ಕೂ ದಾರಿದೀಪ ಆಗಿರುವುದನ್ನ ಮನಗಂಡು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವುದು ಸಮಾನತೆಯ ತತ್ವಕ್ಕೆ ಮುನ್ನುಡಿ ಬರೆದಂತಾಗಿದೆ. ವಿಶ್ವಗುರು ಬಸವಣ್ಣನವರನ್ನ ಬಹುರೂಪಿ ಚೌಡಯ್ಯನವರು ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಎಂದು ಅನೇಕ ವಚನಗಳಲ್ಲಿ ಕೊಂಡಾಡಿದ್ದಾರೆ. ಎಷ್ಟೊಂದು ಇದು ಅದ್ಭುತವಾಗಿದೆ ಅಂದ್ರೆ ಬಸವಣ್ಣನಿಂದನೇ ಈ ಇಡೀ ವಿಶ್ವವೇ ಬದುಕ್ತಾ ಇದೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಬಸವಣ್ಣನವರ ತತ್ವಗಳನ್ನ ಅವರ ವಚನಗಳನ್ನ ಅಧ್ಯಯನ ಮಾಡಿದಾಗ ಆ ಒಂದು ವಚನಕ್ಕೆ ಅನ್ವರ್ಥವಾಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅಂತ ಹೇಳ್ತಾರೆ ಅಂದ್ರೆ, ನಾನು ಕಂಡ ಹಾಗೆ 12ನೇ ಶತಮಾನದವರೆಗೆ ಆಶೀರ್ವಾದ ವಾಕ್ಯವಾಗಿ ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ವಾಕ್ಯವನ್ನ ನಾವು ಆಶೀರ್ವಾದ ವಾಕ್ಯವಾಗಿ ಕಾಣ್ತಾ ಇದ್ದೆವು. ಆದರೆ 12ನೆಯ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕುಲಚರೆ ಶರಣರು ಎಂಬ ಒಂದು ವಚನವನ್ನ ಕೊಡುವುದರ ಮುಖಾಂತರ ವಿಶ್ವದ ಭೂಪಟದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನ ಪಡಿತಾರೆ. ಅಂದ್ರೆ ಕೇವಲ ಜನರಿಗೆ ಲೇಸನ್ನು ಬಯಸಿದರೆ ಸಾಕಾಗೋಲ್ಲ, ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಲೇಸನ್ನು ಬಯಸಬೇಕು ಅಂತ ಹೇಳಿದ್ರಿಂದ ಬಸವಣ್ಣನವರು ವಿಶ್ವಗುರುವಾದರು, ಅವರು ಜಗಜ್ಯೋತಿಯಾದರು. ಅವರು ಕೈಗೊಂಡಂತಹ ಎಲ್ಲಾ ಕಾರ್ಯಗಳು ಕೂಡ ಎಂದಿಗೂ ಕೂಡ ಪ್ರಸ್ತುತವಾಗಿವೆ. ಅವರು ಬಸವಣ್ಣನವರ ಬಗ್ಗೆ ನಾವು ವಿಶೇಷವಾದಂತಹ ಅಂಶಗಳನ್ನು ಯಾಕೆ ತಗೋತೀವಿ ಅಂದ್ರೆ, ನಮಗೆ ಯಾವುದೇ ದೇವಾಲಯದ ಅಗತ್ಯ ಇಲ್ಲ, ದೇಹಾಲಯವನ್ನೇ ನಾವು ಪೂಜಿಸಬೇಕು ಅಂತ ತಿಳಿಸಿದ್ರು. ಅಂದ್ರೆ ಅವರು ದೇವಾಲಯ ಸಂಸ್ಕೃತಿಯನ್ನ ತಿರಸ್ಕರಿಸಿ ದೇಹಾಲಯ ಸಂಸ್ಕೃತಿಯನ್ನ ಬೆಳೆಸಿದ್ರು. ಅದಕ್ಕೆ ಅವರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡಿಹರು ನಾನೇನ ಮಾಡುವೆ ಬರವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ವಚನವನ್ನ ಕೊಡುವುದರ ಮುಖಾಂತರ ಎನ್ನ ಕಾಲೇ ಕಂಬವಾಗಿದೆ, ದೇಹವೇ ದೇಗುಲವಾಗಿದೆ, ಶಿರವೇ ಹೊನ್ನ ಕಳಸವಾಗಿದೆ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಕಾಲು ಒಳ್ಳೆಯದರ ಕಡೆ ನಡ್ಕೊಂಡು ಹೋಗ್ಬೇಕು, ನನ್ನ ಕಣ್ಣು ಒಳ್ಳೆಯದನ್ನ ನೋಡ್ಬೇಕು, ನನ್ನ ಮನಸ್ಸು ಒಳ್ಳೆಯದರ ಕಡೆ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿದಂತಹ ವಿಶ್ವಗುರು ಬಸವಣ್ಣನವರನ್ನ ನಾವು ಎಂದಿಗೂ ಕೂಡ ಪ್ರಸ್ತುತವಾಗಿ ನಾವು ಪೂಜಿಸಲೇಬೇಕಾಗಿದೆ. ಯಾಕಂದ್ರೆ ಅವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸ್ತಾರೆ. ಜಗನ್ಮಾತೆ ಅಕ್ಕ ಮಹಾದೇವಿ ಉಡುತಡಿಯಿಂದ ಬಂದವರ ಓಣಿಗೆ ಹೋಗಿ ಬಂದವರ ಓಣಿಯಿಂದ ಅವರು ನಮ್ಮ ಬಸವಣ್ಣನವರ ಅರಿವಿನ ಮನೆಗೆ ಹೋಗ್ತಾರೆ. ಅಲ್ಲಿ ಅರಿವಿನ ಮನೆಯಲ್ಲಿ ವಿಶ್ವಗುರು ಬಸವಣ್ಣನವರ ಕಂಡ ತಕ್ಷಣ ಅವರಿಗೆ ಬಂದಂತಹ ವಚನ, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು,
ಚೆನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎಂಬ ಒಂದು ವಚನವನ್ನ ಉದ್ಗಾರ ಮಾಡುವುದರ ಮುಖಾಂತರ ವಿಶ್ವಗುರು ಬಸವಣ್ಣನವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸ್ತಾರೆ. ಹೀಗೆ ಬಸವಣ್ಣನವರ ಬಗ್ಗೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಪೂಜ್ಯ ಜಯಬಸವಾನಂದ ಸ್ವಾಮೀಜಿಗಳು ಅವರು ಆಶೀರ್ವಚನದಲ್ಲಿ ಬಸವಣ್ಣನವರ ವ್ಯಕ್ತಿತ್ವವನ್ನ ಕೊಂಡಾಡ್ತಾರೆ. ಈ ಸಂದರ್ಭದಲ್ಲಿ ಸಿದ್ದಯ್ಯ ಪುರಾಣಿಕರವರು ಹೇಳ್ತಾರೆ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೆನು ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾರೆ. ಇವತ್ತು ಬಸವನ ಬೆಳಕು ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವವನ್ನೇ ಸುತ್ತಾಡ್ತಾ ಇದೆ. ವಿಶ್ವದ ಅನೇಕ ದೇಶಗಳಲ್ಲಿ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಆಗುವುದರ ಮುಖಾಂತರ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಸಿದ್ದರಾಮೇಶ್ವರ ವಚನವನ್ನ ಅವರು ನಿಜ ಮಾಡ್ತಾ ಇದ್ದಾರೆ. ಅಂತಹ ಬಸವಣ್ಣನವರ ಬಸವಾದಿ ಪ್ರಮತರ ವಚನಗಳನ್ನ ಅಧ್ಯಯನ ಮಾಡುವುದರ ಮುಖಾಂತರ ಈ ದಿನ ನಾವು ಬಸವ ಜಯಂತಿನ ವಿಶೇಷವಾಗಿ ಆಚರಣೆ ಮಾಡೋಣ. ಇವತ್ತು ಪ್ರತಿಯೊಬ್ಬರು ಕೂಡ ಕೊನೆಯಲ್ಲಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಒಂದು ವಚನವನ್ನ ಹೇಳುವುದರ ಮುಖಾಂತರ, ಸಾಮೂಹಿಕವಾಗಿ ವಾಚನ ಮಾಡುವುದರ ಮುಖಾಂತರ ಈ ದಿನದ ಬಸವ ಜಯಂತಿಗೆ ಒಂದು ಕಳೆಯನ್ನ ತರೋಣ ಅಂತ ಹೇಳ್ತಾ, ಈ ದಿನ ಗೂಗಲ್ ಮೀಟ್ ಮುಖಾಂತರ ಭಾಗವಹಿಸಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೆ ಮತ್ತು ಪೂಜ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣು. ಕಾರ್ಮೋಡ ಮುಸುಕಿದ್ದ ವೇಳೆಯಲ್ಲಿ ಬೆಳಕಿನ ಮಳೆಯಾಗಿ ನೀ ಬಂದೆ. ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಎಲ್ಲರನ್ನು ತನ್ನವರೆಂದೆ. ಮೌಢ್ಯದ ರುದ್ರಾವತಾರವನ್ನು ಖಂಡಿಸಲೆಂದೇ ನೀ ಬಂದೆ. ಅಂತರಂಗದ ಕಣ್ತೆರೆಸಿ ಸ್ಫೂರ್ತಿಯ ಚಿಲುಮೆಯಾಗಿ ನೀನಿಂದೆ. ಅಡುಗೆ ಮನೆಗೆ ಸೀಮಿತರಾದವರನ್ನು ಲೋಕಕ್ಕೆ ಪರಿಚಯಿಸಿದೆ. ಅವರೊಳಗಿದ್ದ ಸಾಹಿತ್ಯವನ್ನು ಬಡೆದು ಎದ್ದೇಳಿಸಿದೆ. ಕಾಯಕದಲ್ಲಿ ಕೈಲಾಸವನ್ನು ಕಾಣಿರೆಂದೆ. ಅದರಂತೆ ನಡೆದು ಎಲ್ಲರಿಗೂ ಮಾದರಿಯಾದೆ. ದಾಸೋಹವನ್ನು ತನ್ನ ಉಸಿರಾಗಿಸಿದೆ. ಮಹಾಮನೆಯನ್ನು ನಿರ್ಮಿಸಿ ಹಸಿವನ್ನು ನೀಗಿಸಿದೆ. ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಸಾರಿದೆ. ವಿಶ್ವದ ಮೊದಲ ಸಂಸತ್ತನ್ನು ಲೋಕಕ್ಕೆ ಪರಿಚಯಿಸಿದೆ. ಬಸವ ಬಸವ ನಿನ್ನಿಂದ ನಾವೆಲ್ಲರೂ ಬದುಕಿದ್ದೇವೆ. ಇಂದು ಬಸವ ಜಯಂತಿಯಂದು ಬಸವಣ್ಣನನ್ನ ಸ್ಮರಿಸುವುದು ನಮ್ಮೆಲ್ಲರ ಸೌಭಾಗ್ಯ. ಬಸವ ಜಯಂತಿಯಂದು ಈ ದಿನ ಇಲ್ಲಿಯವರೆಗೆ ವಚನ ಕುಮಾರಸ್ವಾಮಿರವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಬಸವಣ್ಣನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಕವಿತಾ ವಾಚನ. ಕವಿತಾ ವಾಚನದಲ್ಲಿ ಮೊದಲಿಗೆ ಪ್ರೊಫೆಸರ್ ಹೇಮಲತಾ HM, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ, ಸ್ನಾತಕೋತ್ತರ ಕೇಂದ್ರ, ಮಂಡ್ಯ, ಇವರು ಕವಿತಾ ವಾಚನವನ್ನ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಪ್ರಾರಂಭ ಮಾಡಿ ಮೇಡಮ್. ಮ್ಯೂಟ್ ಆಗಿದೆ, ಧ್ವನಿ ಸಿಂಬಲ್ ಮ್ಯೂಟ್ ಆಗಿದೆ. ಪ್ರಾರಂಭ ಮಾಡಿ. ಎಲ್ಲರಿಗೂ ಶರಣಾರ್ಥಿ ಹಾಗೂ ಬಸವ ಜಯಂತಿಯ ಶುಭಾಶಯಗಳು. ನಾನೊಂದು ಕವನವನ್ನ ವಾಚನ ಮಾಡಲಿದ್ದೇನೆ, ಬಸವಣ್ಣವ್ರ ಕುರಿತು ಬರೆದಿರುವಂಥದ್ದು. ಇದರಲ್ಲಿ ನಾನು ಬಸವಣ್ಣವರ ತತ್ವಕ್ಕೂ ನಾವು ನಡೆಸ್ತಾ ಇರೋ ಜೀವನಕ್ಕೂ ಹೇಗೆ ಭಿನ್ನವಾಗ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಸವಣ್ಣ ಮತ್ತೊಮ್ಮೆ ಹುಟ್ಟಿಬಾ. ಶೀರ್ಷಿಕೆ ಬಸವಣ್ಣ ಮತ್ತೊಮ್ಮೆ ಹುಟ್ಟಿಬಾ. ನಿನ್ನ ತತ್ವ ಆದರ್ಶಗಳಿಂದ ಸಾಮಾನ್ಯನಂತಿದ್ದು ಅಸಾಮಾನ್ಯನಾದೆ ನೀನು. ನಿನ್ನನ್ನು ಅನುಸರಿಸಲಾಗದೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದೆವು ನಾವು. ಕಳಬೇಡ ಕೊಲ್ಲಬೇಡವೆಂದು ಪಾಠ ಹೇಳಿದೆ ನೀನು. ಅನುಕೂಲಕ್ಕೆ ತಕ್ಕಂತೆ ನಡೆದೆವು ನಾವು. ನಡೆನುಡಿಯಲ್ಲಿ ಒಂದಾಗಿರಬೇಕೆಂದು ಸಾರಿದೆ ನೀನು. ಅದ ಉರು ಹೊಡೆಯುತ್ತ ಅಂತರಂಗದಿ ಬಹಿರಂಗದಿ ಬೇರೆಯಾದೆವು ನಾವು. ಸಮಾನತೆಯ ನೆರಳಲ್ಲಿ ಎಲ್ಲರನ್ನೂ ಅಪ್ಪಿಕೊಂಡೆ ನೀನು. ಸಮಾನತೆಯ ಹೆಸರಲ್ಲಿ ಅಸಮಾನತೆಯ ಸೃಷ್ಟಿಸಿದೆವು ನಾವು.
ಜಾತಿ ತೊಡೆಯಲು ವಿಜಾತಿಯಾದೆ ನೀನು, ಜಾತಿ ಹೆಸರಲ್ಲಿ ನಿನ್ನನ್ನೇ ಬಂಧಿಸಿದೆವು ನಾವು. ದೇವರೊಲಿಸಿಕೊಳ್ಳಲು ದೇಹವ ಗುಡಿಯಾಗಿಸಿ ಭಕ್ತಿಯೊಂದೇ ಸಾಕೆಂದೆ. ನೀನು ಗುಡಿಗೋಪುರ ಕಟ್ಟಿಸಿ ನಿನ್ನನ್ನೇ ಪೂಜಿಸಿದೆವು ನಾವು. ಕಾಯಕ ಅಸಂಗ್ರಹ ದಾಸೋಹವ ಪ್ರತಿಪಾದಿಸಿದೆ ನೀನು, ಉದರ ಉದ್ಯೋಗ ದುರಾಸೆಯ ನಿಮಿತ್ತ ಸಂಪತ್ತು ಕೂಡಿಟ್ಟೆವು ನಾವು. ಲಿಂಗ ಜಾತಿ ವರ್ಗ ಭೇದವ ಅಳಿಸಲು ಹೋರಾಡಿದೆ ನೀನು, ಅವುಗಳನ್ನೇ ಅಡಿಪಾಯವಾಗಿಸಿ ಸಮಾಜ ಕಟ್ಟಲು ಹೊರಟಿವೆವು ನಾವು. ಎನಗಿಂತ ಕಿರಿಯರಿಲ್ಲವೆಂದು ಅಹಂ ಬಿಟ್ಟೆ ನೀನು, ಯಮಗಿಂತ ಹಿರಿಯರಿಲ್ಲವೆಂದು ಅಹಂಕಾರದಿ ಮೆರೆದಿವೆವು ನಾವು. ಕಾಯಕವೇ ಕೈಲಾಸವೆಂದೆ ನೀನು, ಕಾಸೇ ಕೈಲಾಸವೆನ್ನುತ್ತಿಹೆವು ನಾವು. 3 ಜನ್ಮವೆತ್ತಿದರೂ ಸುಟ್ಟರು ಹೋಗದಿ ಮನುಜಗುಣ, ಅಂತ್ಯಜರ ಬಾಳಿಗೆ ಬೆಳಕಾಗಿ ಬಾ, ಮತಾಂಧರ ಬಾಳಿಗೆ ಸೂಜಿ ಮೊನಚಾಗಿ ಬಾ, ಸಮಾನತೆ ಹಾದಿಯಲ್ಲಿ ಸಾಗಿಸಲು ಮತ್ತೊಮ್ಮೆ ಹುಟ್ಟಿ ಬಾ ಬಸವ, ಮತ್ತೊಮ್ಮೆ ಹುಟ್ಟಿ ಬಾ ಬಸವ. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿ. ಮೇಡಮ್, ಬಹಳ ಚೆನ್ನಾಗಿ ಕವಿತಾ ವಾಚನವನ್ನ ಮಾಡಿದ್ರಿ. ನೋಡಿ, ನಮ್ಗೆ ಬಸವಣ್ಣನವರು ಯಾವ ರೀತಿ ಒಂದು ತತ್ವವನ್ನ ಕಟ್ಟಿಕೊಟ್ಟಿದ್ದಾರೆ, ಅದನ್ನ ನಾವು ಪಾಲಿಸದೆ ಬೇರೆ ಒಂದು ವಿಷಯಗಳಿಗೆ ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಳ್ತಿದೀವಿ. ಅವರು ತೋರಿಸಿದಂತಹ ದಾರಿಯಲ್ಲಿ ನಡೆದ್ರೆ ನಿಜವಾಗ್ಲೂ ನಮ್ಮ ಜೀವನ ಒಂದು ಸಾಕ್ಷಾತ್ಕಾರವಾಗತ್ತೆ. ಅದನ್ನೇ ಇವತ್ತು ನಮ್ಮ ಪ್ರೊಫೆಸರ್ ಹೇಮಲತಾ ಮೇಡಮ್ ರವರು ತಮ್ಮ ಕವಿತಾ ವಾಚನದಲ್ಲಿ ತಿಳಿಸಿದ್ದಾರೆ. ನನಗಾದ್ರೂ ಅನ್ಸುತ್ತೆ, ಈ ಒಂದು ಕವಿತಾ ವಾಚನದ ಮೂಲಕ ಆದ್ರೂ ನಾವು ಎಚ್ಚೆತ್ತು ಸರಿಯಾದ ದಾರಿಯಲ್ಲಿ ನಡೆದ್ರೆ ನಾವು ಬಸವಣ್ಣನವರಿಗೆ ಒಂದು ನಿಜವಾದ ಗೌರವವನ್ನ ನಾವು ಕೊಟ್ಟಂಗಾಗತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಇಲ್ಲಿಯವರೆಗೆ ಕವಿತಾ ವಾಚನವನ್ನ ಮಾಡಿದಂತಹ ಪ್ರೊಫೆಸರ್ ಹೇಮಲತಾ ಮೇಡಮ್ ರವರಿಗೆ ಧನ್ಯವಾದಗಳು. ನಂತರದ ಒಂದು ವಚನ ಗಾಯನ ಕುಮಾರ ಉತ್ಸವ್ ಬಶೆಟ್ಟಿಯವರ್, ಉದಯೋನ್ಮುಖ ಗಾಯಕ, ಬೆಂಗಳೂರು. ಈ ಹುಡುಗನ ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ ನಿಮ್ಗೆ. ಈ ಹುಡುಗ ಕೊರೋನಾ ಟೈಮ್ ಅಲ್ಲಿ ಕೂಡ ಬಹಳ ಚೆನ್ನಾಗಿ ಗಾಯನವನ್ನ ಮಾಡಿದ್ದ, ವಚನ ಗಾಯನವನ್ನ ನಮ್ಮ ಅಂತರ್ಜಾಲದ ಮುಖಾಂತರ. ಈಗ ಇನ್ನು ಒಳ್ಳೆಯ ಗಾಯಕನಾಗಿದ್ದಾನೆ. ಅವನ ಗಾಯನವನ್ನ ನಾವು ಇವತ್ತೆಲ್ಲರೂ ಕೇಳೋಣ. ಆ ಒಂದು ಸದಾವಕಾಶ ನಮ್ಗೆಲ್ಲರಿಗೂ ಸಿಕ್ಕಿದೆ, ಆ ಹುಡುಗನಿಗೂ ಸಿಕ್ಕಿದೆ. ಈ ಒಂದು ಸದಾವಕಾಶವನ್ನ ಅವನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳಿಕೊಳ್ತೇನೆ. ಸಕಲರಿಗೂ ಶರಣಾರ್ಥಿಗಳು ಹಾಗೂ ಬಸವ ಜಯಂತಿಯ ಹಾರ್ದಿಕ ನನ್ನವರ ವಚನ. ಎನಗಿಂತ ಕಿರಿಯರು ಇಲ್ಲ, ಎನಗಿಂತ ಕಿರಿಯರು ಇಲ್ಲ, ಎನಗಿಂತ ಕಿರಿಯರು ಇಲ್ಲ, ಶಿವಭಕ್ತರಿಗಿಂತ ಹಿರಿಯರು ಇಲ್ಲ, ಶಿವಭಕ್ತರಿಗಿಂತ ಹಿರಿಯರು ಇಲ್ಲ, ಎನಗಿಂತ ಕಿರಿಯರು ಇಲ್ಲ, ಎನಗಿಂತ ಕಿರಿಯರು ಇಲ್ಲ. ನಿಮ್ಮ ಪಾದವೇ ಸಾಕ್ಷಿ ಯಮ, ನಿಮ್ಮ ಪಾದವೇ ಸಾಕ್ಷಿ ಯಮ ಮನವೇ ಸಾಕ್ಷಿ, ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ, ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ, ಎನಗಿಂತ ಕಿರಿಯರು ಇಲ್ಲ, ಎನಗಿಂತ ಕಿರಿಯರು ಇಲ್ಲ, ಶಿವಭಕ್ತರಿಗಿಂತ
ಹಿರಿಯರು ಇಲ್ಲ, ಶಿವಭಕ್ತರಿಗಿಂತ ಹಿರಿಯರು ಇಲ್ಲ, ಎನಗಿಂತ ಕಿರಿಯರು ಇಲ್ಲ, ಎನಗಿಂತ ಕಿರಿಯರು, ಎನಗಿಂತ ಕಿರಿಯರು, ಎನಗಿಂತ ಕಿರಿಯರು ಇಲ್ಲ. ಸುಶ್ರಾವ್ಯವಾಗಿ ಹಾಗೂ ಭಕ್ತಿ ಪೂರ್ವಕವಾಗಿ ವಚನ ಗಾಯನವನ್ನ ಮಾಡಿದಂತಹ ಕುಮಾರ ಉತ್ಸವ್ ಬಶೆಟ್ಟಿ ಅವರಿಗೆ ಧನ್ಯವಾದಗಳು. ಮುಂದಿನ ಕವಿತಾ ವಾಚನ ಪ್ರೊಫೆಸರ್ ಪ್ರೇಮಲೀಲಾ ಮಲ್ಲಣ್ಣ, ನಿವೃತ್ತ ಪ್ರಾಧ್ಯಾಪಕರು, ಮೈಸೂರು. ಮೇಡಮ್ ಅವ್ರೀಗ ಕರೆ ಮಾಡಿದ್ರು, ಅವ್ರದ್ದು ಆಡಿಯೋದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ. ಎದುರುಗಡೆ ಮನೆಗೆ ಹೋಗ್ಬಿಟ್ಟು ಜಾಯಿನ್ ಆಗ್ತಾರಂತೆ. ಒಂದ್ 10 ನಿಮಿಷ ಟೈಮ್ ಕೊಟ್ರೆ ನಂತರ ನೆಕ್ಸ್ಟ್ ಅವ್ರು ಹೇಳ್ತೇನೆ. ಶ್ರೀಮತಿ ಅಕ್ಕಮಹಾದೇವಿ ಮರಂಕಲ್, ಕೇಂದ್ರೀಯ ಸಂಚಾಲಕರು, ಶರಣು ವಿಶ್ವವಚನ ಫೌಂಡೇಶನ್, ಇವರಿಂದ ಕವಿತಾ ವಾಚನ. ಅಕ್ಕ, ಹಲೋ, ಅಕ್ಕಮಹಾದೇವಿ ಅಕ್ಕ, ತಾವಿದ್ರೆ ತಾವು ಕವಿತಾ ವಾಚನವನ್ನ ಮಾಡಬಹುದು ಅಕ್ಕ. ಕೇಳಿಸ್ತಾ ಇದೀಕಾ? ಕೇಳಿಸ್ತಿದೆ. ಇದು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಅಕ್ಕ. ಒಂದ್ ನಿಮಿಷ. ವಿಡಿಯೋ ಕಾಣಿಸ್ತಾ ಇಲ್ಲ. ಪ್ರಾರಂಭ ಮಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಎಂಬ 3 ಅಕ್ಷರದ ಲೋಕ, ಕ್ರಾಂತಿಯ ಮೂಲಕ ಮನುಕುಲದ ಉದ್ಧಾರಕ, ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿದ ಐತಿಹಾಸಿಕ, ಸರ್ವರಿಗೂ ಸಮಬಾಳು ಕೊಟ್ಟು ಕಾಪಾಡಿದ ನಾಯಕ, ಸ್ತ್ರೀ ಕುಲಕ್ಕೆ ಸ್ವಾತಂತ್ರ್ಯ ಕೊಟ್ಟು ಉದ್ಧಾರ ಮಾಡಿದ ಕಾರಣಿಕ, ಅಜ್ಞಾನ ಓಡಿಸಿ ಜ್ಞಾನ ಕೊಟ್ಟು ಸಲುಹಿದ ಪ್ರಾಮಾಣಿಕ, ಶರಣರೆಲ್ಲರನ್ನು ಅನುಭವ ಮಂಟಪಕ್ಕೆ ಕರೆತಂದ ಪರಿವರ್ತಕ, ವಚನ ಸಾಹಿತ್ಯದ ನಡುವೆಯೂ ಬಿಡಲಿಲ್ಲ ನಿನ್ನ ಕಾಯಕ, ಅಂಗೈಯಲ್ಲಿ ಇಷ್ಟಲಿಂಗವನ್ನಿಟ್ಟು ಎಲ್ಲರೂ ಮನಸ್ಸು ಮಾಡಿದೆ ಪುಳಕ, 12ನೇ ಶತಮಾನದ ಕ್ರಾಂತಿ ಬೀಜ ಬಿತ್ತಿದ ವೈಚಾರಿಕ, ಬದುಕನ್ನು ಸಮಾಜದ ಉನ್ನತಿಗೆ ಸಮರ್ಪಿಸಿದ ಸೇವಕ, ನುಡಿದಂತೆ ನಡೆದು ಸತ್ಯವನ್ನು ಪ್ರತಿಪಾದಿಸಿದ ವೈಜ್ಞಾನಿಕ, ಅಂತರಂಗ ಬಹಿರಂಗ ಶುದ್ಧೀಕರಿಸಿದ ಹಸನ್ಮುಖ, ಧರ್ಮ ಕರ್ಮ ಆಚಾರ ವಿಚಾರ ತಿಳಿಸಿದ ಬೋಧಕ, ಜಗದೋದ್ಧಾರ ಮಾಡಿ ಆದೆನಿ ಎಲ್ಲರ ಆರಾಧಕ, ದಯವೇ ಧರ್ಮದ ಮೂಲ ಎಂದು ಸಾರಿದ ಶಿಕ್ಷಕ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾಯಕ, ಎಲ್ಲವನ್ನೂ ಅಳವಡಿಸಿಕೊಂಡಂತಹ ಸಾಂಸ್ಕೃತಿಕ ನಾಯಕ, ಎಷ್ಟು ವರ್ಣಿಸಿದರೂ ಮುಗಿಯದು ನಿನ್ನ ಈ ಕೀರ್ತಿ ಪತಾಕ, ಮುಕ್ತಾಯ ಮಾಡುವೆ ಒಲ್ಲದ ಮನಸ್ಸಿನಿಂದ ಬಸವ, ಇದೋ ಈ ಕವನ ನಿಮ್ಮ ಪಾದಚರಣಕ್ಕ. ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣ. ಅಕ್ಕಮಹಾದೇವಿ ಅಕ್ಕನವರು ಇಂದು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಾದ್ರೆ ಯಾವ್ಯಾವ ಒಂದು ವಿಷಯವನ್ನ ಅವರು ಪರಿಗಣನೆಗೆ ತಗೊಂಡಿದ್ರು ಅನ್ನೋದನ್ನ ಈ ದಿನ ಕವಿತಾ ವಾಚನದಲ್ಲಿ ಅಕ್ಕಮಹಾದೇವಿ ಅಕ್ಕ ಬಹಳ ಚೆನ್ನಾಗಿ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಪ್ರೇಮಲೀಲಾ ಮಲ್ಲಣ್ಣ ಅವರಿದ್ದಾರೆ. ಕೇಳಿಸಿದೆ ಮೇಡಮ್. ತಮ್ಮಿಂದ ಈಗ ಒಂದು ಕವಿತಾ ವಾಚನ. ಪ್ರೊಫೆಸರ್ ಪ್ರೇಮಲೀಲಾ ಮಲ್ಲಣ್ಣರವರಿಂದ ಕವಿತಾ ವಾಚನ. ನಿಮಿಷ, ಇದು ಹೋಗಿಲ್ವಲ್ಲಮ್ಮ ಬಾಮೇಲಿ, ಇದು ಹೋಗಿಲ್ಲ, ಮಧ್ಯದೇನೋ ಇದೆ. ಇಲ್ಲ ಎನ್ಲಾರ್ಜ್ ಮಾಡ್ಕೊ ಓದ್ಬೇಕಾದ್ರೆ ಎಲ್ಲ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಿದ್ಯಾ ಮೇಡಮ್? ಮೇಡಮ್ ಕೇಳಿಸ್ತಾ ಇದೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ನಾನು ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕಿ KR ಪ್ರೇಮಲೀಲಾ ಮಲ್ಲಣ್ಣ. ನಾನು ರಚಿಸಿದ ಒಂದು ಕವಿತೆಯನ್ನು ಓದಲು ಇಚ್ಛಿಸುತ್ತಿದ್ದೇನೆ. ಶೀರ್ಷಿಕೆ ಸಲಹು ನಮ್ಮ ನನವರತ. ಸಲಹು ನಮ್ಮ ನನವರತ. ಶೀರ್ಷಿಕೆ: ರಕ್ಷಿಸು ನನ್ನಂತರಂಗದ ಗುರುವೆ, ರಕ್ಷಿಸು ಜಗದ ಗುರುವೆ. ರಕ್ಷಿಸು ನನ್ನಂತರಂಗದ ಗುರುವೆ, ರಕ್ಷಿಸು ಜಗದ ಗುರುವೆ.
ಕರ್ನಾಟಕದ ಸಾಂಸ್ಕೃತಿಕ ನಾಯಕನು ನೀನು ಎಂಬುದನ್ನು ಕೇಳಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕನು ನೀನು ಎಂಬುದನ್ನು ಕೇಳಿ ಅಭಿನಂದಿಸಲು ಬಯಸಿ ಬಳಿ ಬಂದೆ. ಅಭಿನಂದಿಸಲು ಬಯಸಿ ಬಳಿ ಬಂದೆ. ಹೊಳೆಯುವ ಹೊನ್ನ ಕಿರೀಟವನ್ನು ಅರ್ಪಿಸಲು ಬಳಿ ಬಂದೆ. ಅರಿವಿನ ವಜ್ರ ಮುಕುಟ ಧರಿಸಿದ್ದ, ಅರಿವಿನ ವಜ್ರ ಮುಕುಟ ಧರಿಸಿದ್ದ ನಿನ್ನ ಸಾತ್ವಿಕ ನಿಲುವಿಗೆ ನಾಚಿ ನೀರಾದೆ. ನಿನ್ನ ಸಾತ್ವಿಕ ನಿಲುವಿಗೆ ನಾಚಿ ನೀರಾದೆ. ಅಹಂ ಎಂಬ ಅರ್ಧ ಬೆಂದ ಕುಡಿಕೆಯನ್ನು ಪುಡಿ ಮಾಡಿ ನೆಮ್ಮದಿಯನ್ನು ಪಡೆದೆ. ಅಹಂ ಎಂಬ ಅರ್ಧ ಬೆಂದ ಕುಡಿಕೆಯನ್ನು ಪುಡಿ ಮಾಡಿ ನೆಮ್ಮದಿಯನ್ನು ಪಡೆದೆ. ನೀ ಸಾರಿದ ಕಾಯಕ ದಾಸೋಹ ಬಸವಣ್ಣ, ನೀ ಸಾರಿದ ಕಾಯಕ ದಾಸೋಹಗಳು ನನಗೆ 2 ನಯನಗಳು, ನನ್ನ ಸ್ವಾವಲಂಬ ಜೀವನಕ್ಕೆ ದಾರಿ ದೀಪಗಳು. ಅರ್ಥಿಗಳಿಗೆ ಅರಿವು ನೀಡುವ ಕಾಮಧೇನು ನೀನು ಬಸವಣ್ಣ, ಅರ್ಥಿಗಳಿಗೆ ಅರಿವು ನೀಡುವ ಕಾಮಧೇನು ನೀನು. ಆರ್ತರಿಗೆ ಸಕಲವನ್ನು ನೀಡುವ ಕಲ್ಪವೃಕ್ಷ ನೀನು. ದಯಾಜಲದ ಝರಿಯು ನೀನು ಬಸವಣ್ಣ, ದಯಾಜಲದ ಝರಿಯು ನೀನು. ಹರಿಯಲಿ ನಿನ್ನ ಕೃಪಾಗಂಗೆ ಎನ್ನ ಮೇಲೆ, ಹರಿಯಲಿ ನಿನ್ನ ಕೃಪಾಗಂಗೆ ಎನ್ನ ಮೇಲೆ. ಅನುಭವದಾಗಸದಲ್ಲಿ ತೇಲುವೆ ಮೇಲೆ ಮೇಲೆ ಹಕ್ಕಿಯ ಹಾಗೆ. ಧನ್ಯಳಾದೆ ಗುರುವೆ, ಧನ್ಯಳಾದೆ ಗುರುವೆ, ಬಲು ಮಾನ್ಯಳಾದೆ ಬಸವಣ್ಣ. ವಂದಿಸುವೆ ವಿಶ್ವಗುರು ಬಸವಣ್ಣ, ವಂದಿಸುವೆ ನಿನಗೆ. ಸಲಹು ಸಕಲ ಜೀವಾವಳಿಯನ್ನು ಅನವರತ, ಸಲಹು ಸಕಲ ಜೀವಾವಳಿಯನ್ನು ಅನವರತ. ನಮಸ್ಕಾರ. ಇಂದು ಕರ್ನಾಟಕ ಮಾತ್ರವಲ್ಲ, ದೇಶದಾದ್ಯಂತ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಒಪ್ಪಿಕೊಂಡಿದ್ದಾರೆ. ಆ ಒಂದು ಕಾರಣದಿಂದಲೇ ಪ್ರತಿಯೊಬ್ಬರ ಕವಿತಾ ವಾಚನದಲ್ಲಿ ನಾವು ನೋಡಬಹುದು, ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಪ್ರತಿಯೊಬ್ಬರು ತಮ್ಮ ಕವಿತಾ ವಾಚನದಲ್ಲಿ ಬಳಸ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಹೆಮ್ಮೆ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ಎಷ್ಟು ಒಂದು ಆ ಗೌರವ ಭಾವನೆ ಬರ್ತಾ ಇದೆ ನಮ್ಮ ಬಸವಣ್ಣನವರ ಬಗ್ಗೆ ಅಂತ ನಾವಾದ್ರೂ ತಿಳಿದುಕೊಳ್ಬಹುದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಬಹಳ ಅರ್ಥಪೂರ್ಣವಾಗಿ ಆ ಕವಿತಾ ವಾಚನವನ್ನ ಮಾಡಿದಂತಹ ಪ್ರೊಫೆಸರ್ ಪ್ರೇಮಾಲೀಲಾ ಮಲ್ಲಣ್ಣರವರಿಗೆ ಧನ್ಯವಾದಗಳು. ನಂತರದ ಒಂದು ವಚನ ಗಾಯನವನ್ನ ಆಲಿಸೋಣ. ವಚನ ಗಾಯನವನ್ನ ಮಾಡಲಿದ್ದಾರೆ ಶ್ರೀಮತಿ ವೀಣಾ ನಂದೀಶ್, ಮೈಸೂರು. ಪೂಜ್ಯ ಶ್ರೀಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಇಲ್ಲಿ ಸೇರಿರ್ತಕ್ಕಂತಹ ಸಮಸ್ತರಿಗೂ ಬಸವ ಜಯಂತಿಯ ಶುಭಾಶಯಗಳು. ಮೇಡಮ್, ತಮ್ಮ ಒಂದು ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಇನ್ನೊಂದು ಸ್ವಲ್ಪ ಸರಿಯಾಗಿ. ಸರಿ ಇದೆ. ಗೀತವ ಹಾಡಿದರೇನು ನೀನು, ಶಾಸ್ತ್ರ ಪುರಾಣವ ಕೇಳಿದರೇನು, ಗೀತವ ಹಾಡಿದರೇನು ಏನು, ವೇದ ವೇದಾಂತವ ಓದಿದರೇನು, ವೇದ ವೇದಾಂತವ ಓದಿದರೇನು, ಗೀತವ ಹಾಡಿದರೇನು ಏನು, ಮನವಲಿದು ಲಿಂಗ ಜಂಗಮವ, ಮನವಲಿದು ಲಿಂಗ ಜಂಗಮವ, ಪೂಜಿಸಲರಿಯದವರು 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 ಪೂಜಿಸಲರಿಯದವರು, ಮನವಲಿದು ಲಿಂಗ ಜಂಗಮವ, ಪೂಜಿಸಲರಿಯದವರು ಪೂಜಿಸಲರಿಯದವರು, ಗೀತವ ಹಾಡಿದರೇನು ಏನು, ಎಲ್ಲದರಲ್ಲಿ ಅನು
ಇಲ್ಲದರಲಿ ಅನುಭಾವಿಯಾದರೇನೋ, ಭಕ್ತಿ ಇಲ್ಲದವರನಲ್ಲ, ಭಕ್ತಿ ಇಲ್ಲದವರನಲ್ಲ, ಕೂಡಲ ಸಂಗಮ ದೇವ, ಭಕ್ತಿ ಇಲ್ಲದವರನಲ್ಲ, ಕೂಡಲ ಸಂಗಮ ದೇವ, ಗೀತವ ಹಾಡಿದರೇನು ಏನು, ಶಾಸ್ತ್ರ ಪುರಾಣವ ಕೇಳಿದರೇನು, ಗೀತವ ಹಾಡಿದರೇನು ಏನು. ಸರ್ವರಿಗೂ ಧನ್ಯವಾದಗಳು. ನೀಲಮ್ಮ ತಾಯಿಯವರು ಒಂದು ವಚನ ಹಾಡ್ತಾರೆ ಅಂತ ಬಯಸ್ತಾ ಇದ್ದಾರೆ ವಚನ ಕುಮಾರಸ್ವಾಮಿ ಅವರೇ. ಅವಕಾಶ ಕೊಡೋಣ ಮೇಡಮ್, ಅವಕಾಶ ಕೊಡೋಣ ಗುರುಗಳೇ, ಅವಕಾಶ ಕೊಡೋಣ. ಇಲ್ಲಿಯವರೆಗೆ ವಚನ ಗಾಯನವನ್ನ ಬಹಳ ಸೊಗಸಾಗಿ ನಮ್ಗೆಲ್ಲರಿಗೂ ಇಂಪಾಗಿ ನೀಡಿದಂತಹ ಶ್ರೀಮತಿ ವೀಣಾ ನಂದೀಶ್ ರವರಿಗೆ ಧನ್ಯವಾದಗಳು. ಮುಂದಿನ ಒಂದು ವಚನ ಗಾಯನ ಶರಣು ವಿಶ್ವವಚನ ಫೌಂಡೇಶನ್ ಕೊಡಲ್ಪಟ್ಟ ವಚನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರು ಬೆಳಗಾವಿ ಜಿಲ್ಲೆಯ ಶ್ರೀಮತಿ ವಿದ್ಯಾ ಸೋಮಶೇಖರ್ ಮಗದುಮ್ಮ ರವರಿಂದ ಒಂದು ವಚನ ಗಾಯನವನ್ನ ಆಲಿಸೋಣ. ಶರಣಾರ್ಥಿಗಳು ಎಲ್ಲರಿಗೂ. ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮ್ಮನ್ನ ನೋಡಿ ಬಹಳ ವರ್ಷ ಆಗಿದೆ, ನಾವು ಈ ರೀತಿ ಅಲ್ಲಾದ್ರೂ ನಾವು ನಿಮ್ಮನ್ನ ನೋಡೋಣ ಅಂತ. ನಾವು ಬೆಳಗಾವಿಗೆ ಬರೋದಕ್ಕಾಗಲ್ಲ, ಮೈಸೂರಿಂದಾನೇ ನಿಮ್ಮನ್ನ ನೋಡೋಣ ಅಂತ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಕಾಣಿಸ್ತಾ ಇದ್ದೇನಾ? ಓ ಶರಣಾರ್ಥಿ ಮೇಡಮ್, ಶರಣಾರ್ಥಿ ಮೇಡಮ್, ಶರಣಾರ್ಥಿ. ಪ್ರಾರಂಭ ಮಾಡಿ ಮೇಡಮ್. ನನಗೆ ಇವತ್ತ ಬಹಳ ಸಂತೋಷ ಆಯ್ತು. ಸರ್ ಫೋನ್ ಮಾಡಿದ್ರು, ನನ್ನ ಅಂತೂ ಇನ್ನೂ ಮರ್ತಿಲ್ಲ ಅಂತಂದೆ ನಾನು. ಮೇಡಮ್ ನಾವ್ ಯಾರನ್ನೂ ಮರೆಯೋದಿಲ್ಲ, ನಾವ್ ಎಲ್ಲರನ್ನೂ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತೀವಿ ನಾವು ಪ್ರತಿಯೊಬ್ಬರನ್ನು. ಗುಣ ದೊಡ್ಡದು. ಪ್ರಾರಂಭ ಮಾಡಿ ಮೇಡಮ್. ಹಾನ್ರಿ. ಆ ಆ ಆ ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ, ಸಾಲದೆ 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 ಸಾಲದೆ, ಎಲ್ಲ ಪುರಾತರ ಚರಣಕ್ಕೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಆ ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವಾ ಬಸವಾ ಬಸವಪ್ಪ ಶರಣೆಂದೊಡೆ, ಸಾಲದೆ 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 ಸಾಲದೆ, ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ, ಸಾಲದೆ
ಸಾಲದೆ ಸಾಲದೆ ಸಾಲದೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ನೋಡಿ, ವಿದ್ಯಾ ಮೇಡಮ್ ರವರು ನಮ್ಮನ್ನ ಬಸವ ಕಲ್ಯಾಣಕ್ಕೆ ಕರೆದುಕೊಂಡು ಹೋದ್ರು. ಇಲ್ಲಿಂದನೇ ನಾವು ಬಸವ ಕಲ್ಯಾಣವನ್ನ ನೋಡ್ಬಿಟ್ವಿ ಅವರ ಗಾಯನದ ಮೂಲಕ. ವಿದ್ಯಾ ಮೇಡಮ್ ರವರಿಗೆ ಆತ್ಮಪೂರ್ವಕವಾಗಿ ನಾನು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ನಮಗೂ ಇವತ್ತು ಬಸವ ಜಯಂತಿ ದಿನ ನೀವು ನಮ್ಗೆ ಅವಕಾಶ ಮಾಡಿಕೊಟ್ರಿ. ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಈ ಬಸವ ತತ್ವದ ಪ್ರಚಾರದ ಕೆಲಸ ಇಬ್ಬರು ದಂಪತಿಗಳಿಂದ ಇನ್ನೂ ಉತ್ತುಂಗ ಶಿಖರಕ್ಕೆ ಇರ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು ಮೇಡಮ್. ಈಗ ಮುಂದಿನ ಕಾರ್ಯಕ್ರಮ. ಈ ದಿನ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಗುರುಗಳ ಪೂರ್ವಾಶ್ರಮದ ಮಾತೆಯಾದಂತಹ ಶ್ರೀಮತಿ ನೀಲಮ್ಮರವರಿಂದ ವಚನ ಗಾಯನ. ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಧ್ವನಿ ಸಿಂಬಲ್ ಮ್ಯೂಟ್ ಆಗಿದೆ ನೋಡಿ, ಗುರುಗಳಿಗೆ ಹೇಳಿ. ಪ್ರಾರಂಭ ಮಾಡಿ ಅಮ್ಮ. ಓಂ ಶ್ರೀ ಗುರು ಬಸವ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿ ಗುರುರಾಯನು ಬೇದಿಸಿ ಲಿಂಗವ ಕೊಟ್ಟ ಮೂದೇವರೊಡೆಯ ಮೂಜಗದ ಮೂದೇವರೊಡೆಯ ಮೂಜಗದ ಕರ್ತನೆ ಆದಿ ಗುರು ಬಸವ ಸರ್ವಜ್ಞ. ಆದಿ ಗುರು ಬಸವ ಸರ್ವಜ್ಞ. ಏನಯ್ಯ ಗುರುರಾಯ ನಾ ನಿಮ್ಮ ನಂಬಿದೆ, ನೀನು ದಯ ತೋರೋ ಜಗದೀಶ. ನೀನು ದಯ ತೋರೋ ಜಗದೀಶ ಬಸವೇಶ. ನಾನು ಶರಣೆಂಬೆ ಸರ್ವಜ್ಞ. ನಾನು ಶರಣೆಂಬೆ ಸರ್ವಜ್ಞ. ಬಸವರಾಜನ ಚರಣ ಬಸವರಾಜನ ಚರಣ ಬಿಸುರ ಅಂತ ನನವರೆತ ಒಸೆದು ನೆನೆಯಲ್ಕೆ ಬಸವೇಶ. ಒಸಿದು ನೆನೆಯಲ್ಕೆ ಬಸವೇಶ ಲಿಂಗೈಕ್ಯ. ಅಸಮ ಸುಖವೀವ ಸರ್ವಜ್ಞ. ಅಸಮ ಸುಖವೀವ ಸರ್ವಜ್ಞ. ಬಸವನೇತ ಬಸವಲಿಂಗ ಅರಣ್ಯೇತ ಗುರುವಾಗಿ ಮರ್ತ್ಯ ಲೋಕಕ್ಕೆ ಬಂದು ಪರಶಿವಲಿಂಗವ ಕರಕ್ಕೆ ತಂದು. ಪರಶಿವಲಿಂಗವನು ಕರಕ್ಕೆ ತಂದು ಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ. ಕಂತು ಅರ ಬಸವಣ್ಣ ಚಿಂತಾಯಕ ಬಸವಣ್ಣ. ಮಂತ್ರ ಸಿದ್ಧನು ಬಸವಣ್ಣ. ಮಂತ್ರ ಸಿದ್ಧನು ಬಸವಣ್ಣನ ಪಾದಕ್ಕೆ ಶರಣನ್ನೀರಲ್ಲ ಸರ್ವಜ್ಞ. ಶರಣನ್ನೀರಲ್ಲ ಸರ್ವಜ್ಞ. ಬಸವನೇ ಜಗದಾದಿ ಬಸವನೇ ಜಗದೀಶ. ಬಸವನೇ ಜಗದ ಗುರು ಪ್ರಣವ. ಬಸವನೇ ಜಗದ ಗುರು ಪ್ರಣವ ಎಂದರಿತು ಬಸವನ ಜಪಿಸೋ ಸರ್ವಜ್ಞ. ಬಸವನ ಜಪಿಸೋ ಸರ್ವಜ್ಞ. ಬಸವನೆಂದರೆ ಪಾಪ ದಸೆಗೆಟ್ಟು ಓಡುವುದು. ಬಸವನ ಪಾದವ ನಂಬಿದ. ಬಸವನ ಪಾದವ ನಂಬಿದ ಭಕ್ತರು
ಅಸನಾದರಯ್ಯ ಸರ್ವಜ್ಞ, ಅಸನಾದರಯ್ಯ ಸರ್ವಜ್ಞ. ಬಸವ ಗುರುವಿನ ಹೆಸರ ಬರ್ಲವಾರ್ಯಾರಿಲ್ಲ, ಉಸಿ ಮಾಡಿ ಉಸಿ ಮಾತನಾಡಿ ಕೆಡಬೇಡ, ಉಸಿ ಮಾತನಾಡಿ ಕೆಡಬೇಡ ಲಿಂಗಕ್ಕೆ ಬಸವಣ್ಣನೆ ಕರ್ತ ಸರ್ವಜ್ಞ, ಬಸವಣ್ಣನೆ ಕರ್ತ ಸರ್ವಜ್ಞ. ಶರಣು ಶರಣಾರ್ಥಿ. ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಅಮ್ಮ. ನೋಡಿ, ನಮ್ಮ ನೀಲಮ್ಮ ತಾಯಿಯವರಿಗೆ 82 ವರ್ಷ. ಬಸವಣ್ಣನವರು ಅವರಿಗೆ ಎಂತಹ ಅದ್ಭುತವಾದ ಒಂದು ಧ್ವನಿಯನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷವಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನೀಲಮ್ಮ ತಾಯಿಯವರು ಭಾಗಿಯಾಗಿರೋದು. ಮತ್ತೆ ಎಷ್ಟು ಚೆನ್ನಾಗಿ ಬಸವಣ್ಣನವರ ಬಗ್ಗೆ ಇರುವಂತಹ ಸರ್ವಜ್ಞನ ತ್ರಿಪದಿಯನ್ನ ಬಹಳ ಅದ್ಭುತವಾಗಿ ಗಾಯನವನ್ನ ಮಾಡಿದ್ದಾರೆ. ನೀಲಮ್ಮ ತಾಯಿಯವರಿಗೆ ನಾನು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಮುಂದಿನ ವಚನ ಗಾಯನ ಶ್ರೀಮತಿ ಮೀನಾಕ್ಷಿ ಚಂದ್ರಯ್ಯ, ಮೈಸೂರು. ಓಂ ಶ್ರೀ ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇಳಿಸ್ತಾ ಇದೆಯಕ್ಕ ನನ್ನ ಮೇಡಮ್? ಕೇಳಿಸ್ತಾ ಇದೆ. ಪ್ರಾರಂಭ ಮಾಡಿ ಮೇಡಮ್. ಹಾ, ನನ್ನ ಹೆಸರು ಮೀನಾಕ್ಷಿ ಅಂತ ಹೇಳಿ. ನಾನು ಬ್ಯಾಂಕಿನ ನಿವೃತ್ತ ಉದ್ಯೋಗಿ. ಈಗ ನಾನು ಒಂದು ವಚನವನ್ನ ವಾಚನ ಮಾಡ್ತಾ ಇದ್ದೇನೆ. ಗಾಯನ ಇಲ್ಲ, ವಾಚನ ಮಾಡ್ತಾ ಇದ್ದೇನೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳೆವೊಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ಈ ಮಾಯೆಯ ಕಳೆವೊಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ವಿಶ್ವಗುರು ಸಾಂಸ್ಕೃತಿಕ ನಾಯಕರಾದ ಶ್ರೀ ಬಸವಣ್ಣವರು ರಚಿಸಿದಂತಹ ವಚನ. ಈ ವಚನವನ್ನ ವಾಚನಕ್ಕೆ ಅವಕಾಶ ಕೊಟ್ಟಂತಹ ಆ ದಂಪತಿಗಳಿಗೆ ನಾನು ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ ಸಾರ್ಥಕ ದಂಪತಿಗಳೇ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಇವ್ರ ಬಗ್ಗೆ ನಾನು ಶರಣು ಶರಣಾರ್ಥಿ ಪುಟ 2 ನಿಮಿಷ ಇವ್ರ ಬಗ್ಗೆ ಮಾತನಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಮೀನಾಕ್ಷಿ ಮೇಡಮ್ ರವರು ಯೋಗ ಶಿಕ್ಷಕರು ಕೂಡ. ಬಹಳ ಚೆನ್ನಾಗಿ ಯೋಗವನ್ನ ಎಲ್ಲರಿಗೂ ಕಲಿಸಿಕೊಡುತ್ತಾರೆ. ನಾನು ಕೂಡ ಅವ್ರ ಜೊತೆ ಯೋಗವನ್ನ ಕಲ್ತಿದ್ದೇನೆ. ಬಹಳ ಸಂತೋಷವಾಗುತ್ತೆ. ಈ ದಿನ ಒಂದು ಬಸವಣ್ಣನವರ ಈ ಒಂದು ಜಯಂತಿಯ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿರೋದು ಕೂಡ ನಮಗೆ ಬಹಳ ಅತೀವ ಸಂತಸವನ್ನ ತಂದಿದೆ ಮೇಡಮ್. ತಮಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಇವತ್ತು ನಾವು ಶಾಖೆಯಲ್ಲಿ ಕೂಡ ಬಸವಣ್ಣನವರ ಜಯಂತಿಯನ್ನ ಆಚರಿಸಿ ಈಗ ತಾನೇ ಬಂದಿದ್ದೀನಿ. ಎಲ್ಲ ನಿಮ್ಮಿಂದ ಸ್ಫೂರ್ತಿ ಪಡೆದದ್ದು ಎಲ್ಲ ಮೇಡಮ್. ಬಹಳ ಸಂತೋಷ ಆಗುತ್ತೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಹಾ, ಹೇಳಪ್ಪ. ಯಾರೋ ಇನ್ನೊಬ್ರು ಹುಡುಗ ಮಾತನಾಡ್ತಿದ್ದ, ಮಾತಾಡಪ್ಪ. ಶರಣು ಶರಣಾರ್ಥಿಗಳು ಮೇಡಮ್. ನಾನು ಬೀದರ್ನಿಂದ ಮಾತಾಡೋದು. ನನ್ನ ಹೆಸರು ಕೇಶವ್ ದಡ್ಡೆ ಅಂತ. ಹಾ ಹಾ. ನನ್ನ ಹೆಸರು ನಾನು ಕವಿತೆ ವಾಚನ ಮಾಡ್ಬೇಕಂತ ಇಚ್ಛೆ ಪಟ್ಟಿದ್ದೇನೆ ಮೇಡಮ್. ಸರಿಯಪ್ಪ, ಮಾಡಪ್ಪ, ಮಾಡು. ಬಸವಣ್ಣನವ್ರ ಬಗ್ಗೆ ಆಗಿರ್ಬೇಕು. ಹೌದು. ಓಕೆಪ್ಪ, ಮಾಡು. ನನ್ನ ಕವಿತೆಯ ಶೀರ್ಷಿಕೆ ಕ್ರಾಂತಿ. ಅಣ್ಣ ಬಸವಣ್ಣ ನೀ ಮಾಡಿದ ಸಾಮಾಜಿಕ ಕ್ರಾಂತಿ. ಅಣ್ಣ ಬಸವಣ್ಣ ನೀ ಮಾಡಿದ ಸಾಮಾಜಿಕ ಕ್ರಾಂತಿ. ವಿಶ್ವದ ಮೊದಲ ಕ್ರಾಂತಿ, ಜಗತ್ತಿಗೆ ಮಾದರಿಯ ಕ್ರಾಂತಿ. ವಿಶ್ವದ ಮೊದಲ ಕ್ರಾಂತಿ, ಜಗತ್ತಿಗೆ ಮಾದರಿಯ ಕ್ರಾಂತಿ. ಅವನ್ಯಾರು ಇವನ್ಯಾರು ಎನ್ನದೆ, ಅವನ್ಯಾರು ಇವನ್ಯಾರು ಎನ್ನದೆ ಮಾನವನೆಲ್ಲರೂ ಒಂದೇ ಎಂದು ತಿಳಿಸಿದ ಕ್ರಾಂತಿ.
ಮಾನವನೆಲ್ಲರೂ ಒಂದೇ ಎಂದು ತಿಳಿಸಿದ ಕ್ರಾಂತಿ, ಮೂಢನಂಬಿಕೆ ಅಂಧಶ್ರದ್ಧೆ ಹೊಡೆದೊಡಿಸಿದ ಕ್ರಾಂತಿ. ಮೂಢನಂಬಿಕೆ ಅಂಧಶ್ರದ್ಧೆ ಹೊಡೆದೊಡಿಸಿದ ಕ್ರಾಂತಿ. 770 ಶಿವಶರಣರು ವಿವಿಧ ಕಡೆಗಳಿಂದ ಕಲ್ಯಾಣಕ್ಕೆ ಆಗಮಿಸಿ ಮಾನವನ ಕಲ್ಯಾಣ ಉದ್ಧಾರ ಮಾಡಿದ ಕ್ರಾಂತಿ. ಮಾನವನ ಕಲ್ಯಾಣ ಉದ್ಧಾರ ಮಾಡಿದ ಕ್ರಾಂತಿ. ಕನ್ನಡದಲ್ಲಿ ವಚನಗಳು ಬರೆದು ಎಲ್ಲರಿಗೂ ಮನುಷ್ಯತ್ವದ ಸಂದೇಶ ಸಾರಿದ ಕ್ರಾಂತಿ. ಎಲ್ಲರಿಗೂ ಮನುಷ್ಯತ್ವದ ಸಂದೇಶ ಸಾರಿದ ಕ್ರಾಂತಿ. ದಯವೇ ಧರ್ಮದ ಮೂಲವಯ್ಯ ಎಂದು ತಿಳಿಸಿದ ಕ್ರಾಂತಿ. ದಯವೇ ಧರ್ಮದ ಮೂಲವಯ್ಯ ಎಂದು ತಿಳಿಸಿದ ಕ್ರಾಂತಿ. ಅಣ್ಣ ಬಸವಣ್ಣನವರ ಕ್ರಾಂತಿ ಇಂದು ಎಂದಿಗೂ ಎಂದೆಂದಿಗೂ ಅಮರವಾದ ಕ್ರಾಂತಿ. ಸತ್ಯ ನ್ಯಾಯ ನೀತಿ ಪರವಾದ ಕ್ರಾಂತಿ. ಸತ್ಯ ನ್ಯಾಯ ನೀತಿ ಪರವಾದ ಕ್ರಾಂತಿ. ಧನ್ಯವಾದಗಳು. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು ಈ ಹುಡುಗನಿಗೆ. ತಮ್ಮ ಹೆಸರು ತಿಳಿಸ್ತೀಯಪ್ಪ? ಹೌದು ಆಂಟಿ, ನನ್ನ ಹೆಸರು ಕೇಶವ್ ದಡ್ಡೆ. ನಾನು ಬೀದರ್ನಿಂದ ಮಾತಾಡೋದು. ಕೇಶವ್ ದಡ್ಡೆ. ಸರಿಯಾಗಿ ಕೇಳಿಸ್ತಾ ಇಲ್ಲ. ಕೇಶವ್ ದಡ್ಡೆ ಆಂಟಿ. ಕೇಶವ್ ದಡ್ಡೆ ಅಂತನಾ? ಹೌದು ಆಂಟಿ. ಹಾ, ಕೇಶವ್ ದಡ್ಡೆ. ನೋಡಿ, ಆ ಹುಡುಗನ ನೋಡಿದಾಗ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ. ಬಸವಾದಿ ಶರಣರ ಆಶೀರ್ವಾದ ಈ ಹುಡುಗನ ಮೇಲೆ ಸದಾ ಇರುತ್ತೆ ಅಂತ ನಾನಾದ್ರೂ ಭಾವಿಸಿರ್ತೇನೆ. ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಬಸವಣ್ಣನವರನ್ನ ಅಣ್ಣ ಬಸವಣ್ಣ ಅಂತ ಕರೀತಾ ಇದ್ರೆ ಬಸವಣ್ಣ ಮತ್ತೆ ಹುಟ್ಟಿ ಬರ್ತಾನೇನೋ ಈ ಒಂದು ಶತಮಾನದಲ್ಲಿ ಅಂತ ನನಗೆ ಅನಿಸ್ತಿತ್ತು. ಆ ರೀತಿಯಲ್ಲಿ ಕವಿತಾ ವಾಚನವನ್ನ ಮಾಡಿದಂತಹ ಕೇಶವ್ ದಡ್ಡೇರವರಿಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿ ಭಾಗವಹಿಸು. ಓಕೆ ಮೇಡಮ್. ಶರಣಾರ್ಥಿ. ನಿನ್ನ ಒಂದು ನಂಬರ್ ಅನ್ನ ವಾಟ್ಸ್ಆಪ್ ಮಾಡಪ್ಪ. ಆಯ್ತು ಆಂಟಿ. ಶರಣಾರ್ಥಿ. ಮುಂದಿನ ಒಂದು ವಚನ ಗಾಯನವನ್ನ ಆಲಿಸೋಣ. ಶ್ರೀಮತಿ ಅನಿತಾ ನಾಗರಾಜ್, ಕಾರ್ಯದರ್ಶಿ, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶ್ರೀಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕಾಲು ಕಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕಾಲು ಕಾಡಿವುದಲ್ಲದೆ ಬೇರೆ ಗತಿಯುಂಟೆ, ಬೇರೆ ಗತಿಯುಂಟೆ, ಬೇರೆ ಗತಿಯುಂಟೆ, ಬೇರೆ ಗತಿಯುಂಟೆ. ಶಿವ ಶಿವ ಓದಹಿ ಓದಹಿ ಅಯ್ಯ, ನಾನು ಎನ್ನುವ ಮುನ್ನ ಅಳಿಸಯ್ಯ. ಶಿವ ಶಿವ ಓದಹಿ ಓದಹಿ ಅಯ್ಯ, ನಾನು ಎನ್ನುವ ಮುನ್ನ ಅಳಿಸಯ್ಯ. ಶರಣ ನಿಮ್ಮ ಬಯ್ಯದಂತೆ ಮಾಡಿ, ಶರಣ ನಿಮ್ಮ ಬಯ್ಯದಂತೆ ಮಾಡಿ, ಕೂಡಲ ಸಂಗಮ ದೇವಾ. ಶರಣ ನಿಮ್ಮ ಬಯ್ಯದಂತೆ ಮಾಡಿ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕಾಲು ಕಡಿಯುವುದಲ್ಲದೆ ಬೇರೆ ಗತಿಯುಂಟೆ, ಬೇರೆ ಗತಿಯುಂಟೆ, ಬೇರೆ ಗತಿಯುಂಟೆ, ಬೇರೆ ಗತಿಯುಂಟೆ. ಶರಣು ಶರಣಾರ್ಥಿಗಳು. ಈ ದಿನ ನಾವು ಒಂದು ವಚನ ಸಂಗೀತದಲ್ಲೇ ನಾವು ಇವತ್ತು ಮುಳುಗೋಗಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಬಸವಣ್ಣನವರನ್ನ ಪ್ರತಿಯೊಬ್ರು ತಮ್ಮ ಗಾಯನದ ಮೂಲಕ, ವಚನದ ಮೂಲಕ, ಕವಿತಾ ವಾಚನದ ಮೂಲಕ ಎಲ್ಲರೂ ಸ್ಮರಿಸುತ್ತಿರುವುದು ನಮ್ಮನ್ನ ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋದ ಹಾಗೆ ಆಗಿದೆ, ಭಾಸವಾಗಿದೆ ನಮ್ಗೆಲ್ಲರಿಗೂ.
ಬಹಳ ಸಂತೋಷವಾಗಿದೆ. ಇವತ್ತು ನಾವು ದೇವಲೋಕವನ್ನ, ನಾವು ಸ್ವರ್ಗವನ್ನ ಎಲ್ಲೋ ನೋಡ್ತೀವಿ ಅಂತ ನಾವೆಲ್ಲೋ ಹೋಗ್ಬೇಕಾಗಿಲ್ಲ. ನಾವು ಇರುವ ಸ್ಥಳದಲ್ಲೇ ನಾವು ಆ ದೇವಲೋಕ ಮಾಡ್ಕೋಬಹುದು, ಅದನ್ನೇ ಸ್ವರ್ಗವನ್ನ ಮಾಡ್ಕೋಬಹುದು. ಈ ಒಂದು ಕಾರ್ಯಕ್ರಮ ಇದಕ್ಕೊಂದು ಸಾಕ್ಷಿ ಆಗಿದೆ ಅಂತ ನಾನಾದ್ರೂ ಭಾವಿಸಿರ್ತೇನೆ. ಇಲ್ಲಿ ಅವರಿಗೆ ಸುಶ್ರಾವ್ಯವಾಗಿ ಭಕ್ತಿ ಪೂರ್ವಕವಾಗಿ ವಚನ ಗಾಯನವನ್ನ ಮಾಡಿದಂತಹ ಶ್ರೀಮತಿ ಅನಿತಾ ನಾಗರಾಜ್ರವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು. ಮುಂದಿನ ಒಂದು ವಚನ ಗಾಯನವನ್ನ ಹಾಡಿಸೋಣ. ಶ್ರೀಮತಿ ಉಷಾ ನಾಗೇಶ್, ಸಂಚಾಲಕರು, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಾನು ಬಸವಣ್ಣವರ ವಚನವನ್ನು ಆಡುತ್ತಿದ್ದೇನೆ. ಆನೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು. ಆನೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು. ಕುಂಕುಮ ಕಸ್ತೂರಿಯ ಪೂಸಿಕೊಂಡು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಹೋದಿರೆ ಅಣ್ಣ. ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ, ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತಿ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ. ಆನೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು. ಅಹಂಕಾರವೆಂಬ ಮದ ಗಜವಾನೇರಿ, ಅಹಂಕಾರವೆಂಬ ಮದ ಗಜವಾನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ವಿಧಿಗೆ ಗುರಿಯಾಗಿ ಹೋದಿರಲ್ಲ. ಕೂಡಲ ಸಂಗಮ ದೇವರ ನರಿಯದೆ, ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ, ನರಕಕ್ಕೆ ಭಾಜನವಾದಿರಲ್ಲ. ಆನೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರಿ ನೀವು. ಎಲ್ಲರಿಗೂ ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಗಾಯನವನ್ನ ಮಾಡಿದಂತಹ ಶ್ರೀಮತಿ ಉಷಾ ನಾಗೇಶ್ ರವರಿಗೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಈಗ ನಂತರದ ವಚನ ಗಾಯನ ಕುಮಾರಿ ಅಕ್ಕ ಮಹಾದೇವಿ ಮತ್ತು ಕುಮಾರಿ ಗಂಗಾಂಬಿಕೆ ಜಮಖಂಡಿಯಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕಾರ ರೂಪಾಗಿ ಓಂಕಾರ ಉಸಿರಾಗಿ ಲೋಕಕ್ಕೆ ಗುರುವಾಗಿ ಬೆಳಕನ್ನು ತೋರುವ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಸೃಷ್ಟಿಕರ್ತನು ತಾನು ಪರಮ ಕರುಣಾಮಯನು,
ಜಗದ ಉದ್ಧಾರಕ್ಕೆ ಕಳುಹಿದ ಶ್ರೀ ಗುರು ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಬಾಗೇವಾಡಿಯೋಳುದಿಸಿ ಕಲ್ಯಾಣದೊಳು ನೆಲೆಸಿ ಕೂಡಲ ಸಂಗಮದೋಳು ಬಯಲಾದ ಶ್ರೀ ಗುರು ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಮರ್ತ್ಯವೇ ಶಿವಲೋಕ ಕಾಯಕವೇ ಕೈಲಾಸ ಎಂದು ಸಾರಿದ ಇಳೆಯ ಬಾಳ ಹಿರಿಮೆಯ ತೊರೆದ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಅರಿದೋಡೆ ಶರಣರು ಮೆರೆದೋಡೆ ಮಾನವ ಮರೆಯದೆ ಪೂಜಿಸು ಸೃಷ್ಟಿಕರ್ತನ ಎಂದ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ನರವಿಂದ್ಯದೊಳಗೆ ಹುಲುಗಿಳಿಯು ನೀನಾಗಿ ಭಕುತಿಯ ಪಂಜರದಿ ಅಭಯವ ಪಡೆಯಲು ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಇವನಾರು ಭೇದವ ನೆನೆಸದೆ ಎಲ್ಲರೂ ನನ್ನವರು ಎನ್ನಲು ಕಲಿಸಿರುವ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಆನಂದ ವರ್ಷಾದಿ ದರೆಗಿಳಿದು ತಾ ಬಂದು ನಳನಾಮ ವರ್ಷದಿ ದೇವನೊಳು ಬೆರೆ ತಂತ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಭಕ್ತಿಯ ಭುವಿಯೋಳು ಅರಿವಿನ ಮಾಮರದಿ ನಿಷ್ಪತ್ತಿ ಹಣ್ಣಾಗಿ ದೇವನಿಗೆ ಎಡೆಯಾದ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಶ್ರೀಕಾರ ರೂಪಾಗಿ ಓಂಕಾರ ಉಸಿರಾಗಿ ಲೋಕಕ್ಕೆ ಗುರುವಾಗಿ ಬೆಳಕನ್ನು ತೋರುವ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹಳ ಅದ್ಭುತವಾಗಿ ಒಂದು ಸುಶ್ರಾವ್ಯವಾಗಿ ಭಕ್ತಿಪೂರ್ವಕವಾಗಿ ಇಬ್ಬರು ಸಹೋದರಿಯರು ಈ ದಿನ ಬಸವ ಗೀತೆಯನ್ನ ನಮಗೆಲ್ಲರಿಗೂ ಮುಟ್ಟಿಸಿದ್ದೀರಿ. ನೋಡಿ, ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಈ ದಿನ ನಾವು ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡ್ತಿದೀವಿ. ಆದ್ರೂ ಎಲ್ಲ ಜಿಲ್ಲೆಯವರು, ಬೇರೆ ದೇಶದವರು ಈ ಕಾರ್ಯಕ್ರಮವನ್ನ ನೋಡ್ತಿದ್ದಾರೆ. ಬಸವಣ್ಣನವರನ್ನ ನಾವು ಎಲ್ಲರೂ ಕೂಡ ಸ್ಮರಿಸ್ತಿದ್ದಾರೆ. ಒಳ್ಳೆಯ ಒಂದು ಬಸವ ಗೀತೆಯನ್ನ ನಮ್ಗೆಲ್ಲರಿಗೂ ಕೇಳಿಸಿದ್ದಕ್ಕೆ ತಮಗೆ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇವರು ನಮ್ಮ ಮೈಸೂರು ಜಿಲ್ಲಾ ಶರಣ ವಿಶ್ವವಚನ ಫೌಂಡೇಶನ್ ನ ಅನಿಲ್ ಕುಮಾರ್ ವಾಜಂತ್ರಿಯ ಅಣ್ಣನ ಮಕ್ಕಳು ಇಬ್ರು. ಇವರ ಕುಟುಂಬವೇ ಎಲ್ಲರೂ ಕೂಡ ಬಸವ ತತ್ವವನ್ನ ಅಳವಡಿಸಿಕೊಂಡು ಬಸವಣ್ಣನವರನ್ನು ಬಸವ ಜಯಂತಿ ಮಾತ್ರವಲ್ಲ, ಪ್ರತಿ ದಿನವೂ ಕೂಡ ಬಸವಣ್ಣನವರ ಸ್ಮರಣೆಯನ್ನ ಈ ಕುಟುಂಬದ ಪ್ರತಿಯೊಬ್ರು ಸದಸ್ಯರು ಮಾಡ್ತಾರೆ.
ಅಷ್ಟು ಮಾತ್ರವಲ್ಲ, ಅವರ ಮನೆಯಲ್ಲೇ ಒಂದು ಬಸವ ಮೂರ್ತಿಯನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಅವ್ರ ಮನೆಗೆ ಹೋದ್ರೆ ನಾವು ಒಂದು ದೇವಸ್ಥಾನಕ್ಕೋ ಒಂದು ಬಸವ ಮಂದಿರಕ್ಕೆ ಅರಿವಿನ ಮನೆಗೋ ನಾವು ಹೋದಂಗಾಗತ್ತೆ. ಆ ರೀತಿ ಒಂದು ಬಸವ ಕಲ್ಯಾಣವನ್ನ ನೋಡ್ದಂಗಾಗತ್ತೆ ಅವರ ಮನೆಗೆ ಹೋಗಿ. ಮತ್ತೆ ಅವರ ಮನೆಯ ಹೆಸರು ಕೂಡ ಬಸವ ನಿವಾಸ ಅಂತ. ಈ ಕುಟುಂಬದವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಶರಣಾರ್ಥಿಗಳಕ್ಕ. ಶರಣಾರ್ಥಿ. ಹೇಳಿ ರೂಪಕ್ಕ, ಹೇಳಿ ಅಕ್ಕ. ಗುಲ್ಬರ್ಗದಿಂದ ನನ್ನ ಅಣ್ಣನ ಮೊಮ್ಮಗಳು ಒಂದು ವಚನ ಹಾಡ್ತಾಳೆ ಅಕ್ಕ. ಅವಕಾಶ ಈಗ ಅವಕಾಶ ಮಾಡ್ಕೊಡ್ತೀವಿ ಅಕ್ಕ. ಈಗ ಸ್ವಾಮೀಜಿ ಅವರು ಬೇರೆ ಒಂದು ಗುರುಗಳು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದಿರೋದ್ರಿಂದ ಮೊದಲು ಆಶೀರ್ವಚನ ಆಶೀರ್ವಚನವನ್ನ ಮಾಡಿದ್ಮೇಲೆ ಇನ್ನೂ ಸಾಕಷ್ಟು ಜನರು ಈ ದಿನ ಒಂದು ವಚನ ಗಾಯನವನ್ನ ಮಾಡಲಿದ್ದಾರೆ. ಅವರೆಲ್ಲರಿಗೂ ಕೂಡ ಅವಕಾಶವನ್ನ ನಾವು ಕೊಡ್ತೀವಿ. ಈಗ ಗುರುಗಳಿಂದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಜಯ ಬಸವಾನಂದ ಮಹಾಸ್ವಾಮಿಗಳವರಿಂದ ಆಶೀರ್ವಚನ, ನಂತರ ವಚನ ಗಾಯನ ಮುಂದುವರಿಯುತ್ತದೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆ ಮಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತರ್ಜಾಲದ ಮುಖಾಂತರ ಬಸವನ ಬಳ್ಳಿಯನ್ನ, ಬಸವನ ಬೆಳಕನ್ನ ಬಿತ್ತುತ್ತಾ ಇರ್ತಕ್ಕಂತಹ ಶರಣ ದಂಪತಿಗಳು, ವಿಶ್ವವಚನ ಫೌಂಡೇಶನ್ನಿನ ಸ್ಥಾಪಕರಾಗಿ ಹಾಗೂ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎನ್ನುವ ಬಸವಣ್ಣನವರ ವಚನದ ವಾಣಿಯಂತೆ ಬಸವ ತತ್ವಕ್ಕಾಗಿ ತಮ್ಮ ಸಮರ್ಪಕವಾದಂಥ ಜೀವನವನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಶರಣ ದಂಪತಿಗಳಾದ ವಚನ ಕುಮಾರಸ್ವಾಮಿ, ರೂಪ ಕುಮಾರಸ್ವಾಮಿ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಂತರ್ಜಾಲದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ, ಮಾತೆಯರಿಗೆ, ವಚನ ಗಾಯನವನ್ನ ಮಾಡಿರ್ತಕ್ಕಂಥ ಎಲ್ಲ ಮಾತೆಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ ಇದಾಗಿದೆ. ನಮಗೆ ಬಹಳ ಸಂತೋಷ ಆಗಿದೆ. ಅನಿವಾರ್ಯ, ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ಹಲವಾರು ಕಾರ್ಯಕ್ರಮಗಳ ನಡುವೆ ವಚನ ಕುಮಾರಸ್ವಾಮಿಯವರ ಭಿನ್ನಹದ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮಗೂ ಸಹ ಸಂತೋಷವಾಗಿದೆ ಅಂತ ತಿಳಿಸ್ತಾ, ಬಸವಣ್ಣನವರ ಬಗ್ಗೆ, ಬಸವ ಜಯಂತಿಯ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಏಕೆಂದ್ರೆ ಬಸವಣ್ಣ ಅಂದ್ರೆ ಸೂರ್ಯ ಇದ್ದಾಗೆ. ಸೂರ್ಯನಿಗಿಂತ ಮಿಗಿಲಾದ ಬೆಳಕು ಇನ್ನೊಂದಿದೆಯಾ? ಆ ರೀತಿಯಲ್ಲಿ ಬಸವಣ್ಣನ ಒಂದು ತತ್ವ, ಸಿದ್ಧಾಂತ, ಆದರ್ಶ, ಅವರ ಜೀವನ ಮೌಲ್ಯಗಳು, ಬಸವಣ್ಣನವರ ತತ್ವ ಹೇಗಪ್ಪ ಅಂದ್ರೆ, ಒಂದು ಗಾದೆ ಮಾತಿದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅದಕ್ಕನುಗುಣವಾಗಿ ಬಸವಣ್ಣನವರು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ. ಅದಕ್ಕೆ ಬಸವಣ್ಣನವರನ್ನ ಸಮಗ್ರ ಕ್ರಾಂತಿಯ ಮೂಲ ಪುರುಷ ಅಂತ ಕರೆದಿದ್ದಾರೆ. ಸಮಗ್ರ ಕ್ರಾಂತಿ. ಬಸವಣ್ಣನವರು ಯಾವ ವಿಚಾರದ ಬಗ್ಗೆ ಹೇಳಿಲ್ಲ ಅಂತ ನೀವೆಲ್ಲೂ ಹುಡ್ಕಂಗಿಲ್ಲ. ಎಲ್ಲ ಕೊಡುಗೆ ಬಸವಣ್ಣನವರದಾಗಿದೆ. ಅವರು ಬರೀ ಬಸವಣ್ಣ ಅಂದ್ರೆ ಬರೀ ವ್ಯಕ್ತಿ ಅಲ್ಲ, ಅವರು ಮಂತ್ರ ಪುರುಷ. ಅವರ ಬಸವ ಅಂತಕ್ಕಂಥ ಏನು ಅವರ ಹೆಸರಿದೆ, ಅದು ಬರೀ ಹೆಸರಲ್ಲ, ಅದು ಬೀಜಾಕ್ಷರ ಮಂತ್ರ. ಬಸವ ಅಂದ್ರೆ ದೆಸೆಗೆಟ್ಟು ಓಡುವುದು ಅಂತ ಹೇಳ್ತಾರೆ. ದುರಿತ ಕರ್ಮಗಳು ಬಸವಣ್ಣನನ್ನ ಸ್ಮರಣೆ ಮಾಡಿದ್ರು ಸಾಕು, ದುರಿತ ಕರ್ಮಗಳೆಲ್ಲ ದೂರ ಆಗ್ತದೆ ಅಂತ ಹೇಳ್ತಾರೆ. ಅಂತಹ ಬಸವಣ್ಣನವರ ಜಯಂತಿಯಲ್ಲಿ ನಾವು ಬಸವಣ್ಣನವರು ಕೊಟ್ಟಂತ ಅಮೂಲ್ಯ ಚಿಂತನೆಗಳು, ವಿಚಾರಗಳು ಎಷ್ಟು ಹೇಳಿದ್ರು ಕಡಿಮೆನೆ. ಆದ್ರೆ ನಾನು ಕೆಲವೊಂದು ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಳೋದಾದ್ರೆ, ಬಸವಣ್ಣನವರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರೋರೆ, ನೀವೆಲ್ಲ ಒಳ್ಳೆ ಚಿಂತಕರಿದ್ದೀರಾ.
ಇದರಲ್ಲಿ ಭಾಗವಹಿಸಿದಂತ ಎಷ್ಟೋ ಜನ ಕವಿಯತ್ರಿಯರು ನೀವು ಕವನ ವಾಚನ ಮಾಡಿದ್ರಿ, ಅವೆಲ್ಲ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಬಸವಣ್ಣನವರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾತ್ರ ಅವರ ಬಗ್ಗೆ ಒಂದು ವಚನಗಳನ್ನ ಅಥವಾ ತಮ್ಮದೇ ಆದಂತ ಕವನಗಳನ್ನ ರಚನೆ ಮಾಡಲಿಕ್ಕೆ ಸಾಧ್ಯ. ಅಂತ ಕವನ ವಾಚನಗಳನ್ನ ನೀವೆಲ್ಲ ಮಾಡಿದ್ದನ್ನು ನೋಡಿ ನಿಮ್ಮಲ್ಲಿರುವಂತ ಪ್ರಬುದ್ಧತೆಗೆ ನಾನು ಅನಂತ ಶರಣಾರ್ಥಿಗಳನ್ನ, ವಚನ ವಾಚನ ಮಾಡಿರ್ತಕ್ಕಂಥ ಮಾತೆಯರಿಗೆ, ಆ ಸಣ್ಣ ಬಾಲಕನಿಗೆ, ಮತ್ತೆ ಇಬ್ರು ಹೆಣ್ಣು ಮಕ್ಕಳು ಬಸವ ಮಂತ್ರವಾದ ಪರಿಮಳವನ್ನ ಬಸವಣ್ಣನ ನೆನೆಯೋಣ ಅಂತ ಹೇಳಿ ತುಂಬಾ ಚೆನ್ನಾಗಿ ವಚನವನ್ನ ಆಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಬಸವಣ್ಣನವರು ಇಡೀ ಮನುಕುಲವನ್ನ ಮೇಲೆತ್ತಲು ಬಂದಂತಹ ಮಹಾತ್ಮರು. ಇಲ್ಲಿಗೊಂದು 10, 20, 30 ವರ್ಷದ ಹಿಂದೆ ಬಸವ ಜಯಂತಿ ಅಂದ್ರೆ ಎಲ್ಲರೂ ಪೂಜೆ ಮಾಡ್ತಿದ್ದು 4 ಕಾಲಿನ ಎತ್ತನ್ನ. ಬಸವಣ್ಣ ಎತ್ತಲ್ಲ, ಬಸವಣ್ಣ ನಮ್ಮನ್ನೆಲ್ಲ ಮೇಲೆತ್ತಲು ಬಂದಂತಹ ಮಹಾನುಭಾವರು. ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗ ಇದೆಯಲ್ಲ, ಅವು ವಿಶೇಷವಾಗಿ 4 ಸಮಗ್ರ ಕ್ರಾಂತಿಯಲ್ಲಿ 4 ವಿಶೇಷ ಗುಣಗಳನ್ನ ಹೊಂದಿದೆ. ಬಸವಣ್ಣನವರು ಒಂದು ತಮ್ಮ ಇದ್ರಲ್ಲಿ ಬರ್ತದೆ, ಯಾರೋ ಶರಣರು ಹೇಳ್ತಾರೆ, ಬಸವಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಅಂತ ಹೇಳ್ತಾರೆ. ಅಂತಹ ಬಸವಣ್ಣನವರ ವೈಚಾರಿಕ ಚಿಂತನೆಯ ಕೂಸು ಇಷ್ಟಲಿಂಗ. ಅದರಲ್ಲಿ 4 ವಿಶೇಷ ಗುಣಗಳಿದೆ. ಇಷ್ಟಲಿಂಗ ಅಂದ್ರೆ 4 ವಿಶೇಷವಾದಂತ ಗುಣ ಹೊಂದಿದೆ. ಅದರಲ್ಲಿ ಮೊದಲನೆಯದು ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗ ನಮ್ಮ ಧಾರ್ಮಿಕ ಲಾಂಛನ, ನಮ್ಮ ಧರ್ಮದ ಲಾಂಛನವಾಗಿದೆ ಇಷ್ಟಲಿಂಗ. ಅದಕ್ಕೆ ನಾವು ಅತ್ಯಂತ ಶ್ರೇಷ್ಠವಾದಂತಹ ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ ಅಂತ ಹೇಳ್ತೀವಲ್ಲ, ಅದರಲ್ಲಿ ಲಿಂಗ ಅದು ಪೂಜ್ಯನೀಯ ವಸ್ತುವಾಗುವುದಕ್ಕಿಂತ ಮುಂಚೆ ನಮ್ಮ ಧರ್ಮದ ಲಾಂಛನ ಇಷ್ಟಲಿಂಗ. ಎರಡನೆಯದು ಅರಿವಿನ ಕುರುಹು ಇಷ್ಟಲಿಂಗ. ನಮಗೆ ನಾವೆಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಲ್ಲ ದೇವರುಗಳನ್ನ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ, ಅಲ್ಲೆಲ್ಲೂ ಇಲ್ಲಪ್ಪ, ನಿನ್ನೊಳಗಿರ್ತಕ್ಕಂಥ ಅರಿವಿನ ಕುರುಹನ್ನ ಇಷ್ಟಲಿಂಗವಾದ ಬಸವಣ್ಣನವರು ನಮ್ಮ ಅಂಗೈಯಲ್ಲಿ ಕೊಟ್ಟಿದ್ದೇವೆ. ನೀನು ಅಲ್ಲಿ ಇಲ್ಲಿ ಎಲ್ಲೂ ಹುಡುಕ್ಬೇಡಪ್ಪ, ನಿನ್ನೊಳಗಡೆ ಇರ್ತಕ್ಕಂಥ ಅರಿವಿನ ಕುರುಹನ್ನ ಇಷ್ಟಲಿಂಗವಾಗಿ ನಿನ್ನ ಕೈಗೆ ಕೊಟ್ಟಿದ್ದೇವೆ. ಚುಳುಕಾಗಿ ಕೊಟ್ಟಿದ್ದಾರೆ ನಮ್ಮ ಅಂಗೈಗೆ ಲಿಂಗವನ್ನ. ಅದನ್ನ ನಾವು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ಶ್ರೀಮಣಿ ಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ. ಬಸವಣ್ಣನವರು ಆ ಚುಳುಕಾದ ಚೇತನವನ್ನ, ನಿಮ್ಮ ಅರಿವಿನ ಕುರುಹನ್ನ ನಮ್ಮೆಲ್ಲರ ಕೈಗೆ ಕೊಟ್ಟಿದ್ದಾರೆ. ಯಾರು ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸ್ತಾರೆ ಅವರು ಮಾತನಾಡುವ ದೇವರು, ನಡೆದಾಡುವ ದೇವಾಲಯ, ವಾಕಿಂಗ್ ಟೆಂಪಲ್ ಅಂಡ್ ಟಾಕಿಂಗ್ ಗಾಡ್ ಅಂತ ಕರೀತಾರೆ. ಆದ್ರಿಂದ ನಾವೆಲ್ಲರೂ ಅರಿವಿನ ಕುರುಹನ್ನ ಇಷ್ಟಲಿಂಗವಾಗಿ ಪಡ್ಕೊಂಡಿದ್ದೇವೆ. ಅದು ಅತ್ಯಂತ ಅಮೂಲ್ಯವಾದಂತಹ ಬಸವಣ್ಣನವರ ವೈಚಾರಿಕ ಚಿಂತನೆ. ನಂತರ ಇನ್ನೊಂದು ಸಮಾನತೆಯ ಸಂಕೇತ ಇಷ್ಟಲಿಂಗ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಸಮಾನತೆ. ಅವರು ಒಂದ್ ಕಡೆ ಹೇಳ್ತಾರೆ, ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಕೂಡಲ ಸಂಗನ ಶರಣರೆಂಬೆ. ಬಸವಣ್ಣನವರ ವಚನದಂತೆ ಸರ್ವ ಸಮಾನತೆಯನ್ನ, ಬಸವಣ್ಣನವರ ವಾದ ಏನು? ಸರ್ವಸಮ್ಮತವಾದ, ಸರ್ವ ಸಮಾನತೆಯ ವಾದ. ಇಲ್ಲಿ ಯಾವ ಜಾತಿ ಮತ ಭಿನ್ನ ಭೇದ ಭಾವವನ್ನು ಅಳಿದು, ಗಂಡು ಹೆಣ್ಣು ಎಂತಕ್ಕಂಥ ಎಲ್ಲ ಭೇದ ಭಾವವನ್ನು ಅಳಿದು ಸಮಾನತೆಯ ಸಂಕೇತವಾಗಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಅದು ಅತ್ಯಂತ ಶ್ರೇಷ್ಠವಾದಂತಹ ವಿಚಾರವಾಗಿದೆ. ನಾಲ್ಕನೆಯದು ಶಿವಯೋಗದ ಸಾಧನ ಇಷ್ಟಲಿಂಗ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಗುಡಿ ಗುಂಡಾರಗಳಲ್ಲಿ ಹೋಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಅಲ್ಲಿ ಒಬ್ಬ ಮೀಡಿಯೇಟರ್ ಇರ್ತಾರೆ, ಒಬ್ಬ ಪೂಜಾರಿ ಇರ್ತಾನೆ, ಅರ್ಚಕ ಇರ್ತಾನೆ. ಅವರು ದೇವರಿಗೆ ಗಂಟೆಯನ್ನ ಅಲ್ಲಾಡಿಸಿ ಪೂಜೆಯನ್ನ ಮಾಡಿ ಅವನು ಕಾಯಿ ಹೊಡೆದು ನಿಮಗೊಂದು ಭಾಗ ಕೊಟ್ಟು ಅವನೊಂದು ಭಾಗ ಇಟ್ಕೊಂಡು ಹೋಗ್ತಾನೆ. ಆದ್ರೆ ಇಲ್ಲಿ ಹಂಗ ಬರೋದಿಲ್ಲ. ನೀವು ನೇರವಾಗಿ
ತನಕ ಇಷ್ಟಲಿಂಗವನ್ನು ಮಂಗೈ ಯೋಗ ಸಾಧನೆಯನ್ನ ಮಾಡು ಎಂಬ ಲಿಂಗ ಶಿವಯೋಗವೇ ಸಾಧನವಾದ ಆ ನಿಟ್ಟಿನಲ್ಲಿ ಜಗತ್ತಿನ ಎಲ್ಲ ಧರ್ಮಗಳು ಬಸವಣ್ಣನವರ ಈ ತತ್ವಕ್ಕೆ ತಲೆಬಾಗಿ ನಾನು ಈ ಧರ್ಮ ಎಂದೆಂದೂ ಕಂಡಿರದೇ ಇರತಕ್ಕಂಥ ವಿಶೇಷವಾದನ್ನ ಈ ಲಿಂಗಾಯತ ಧರ್ಮ ಕಂಡಿದೆ ಅನ್ನತಕ್ಕಂಥದ್ದನ್ನ ಎಷ್ಟೋ ಅನ್ಯ ಧರ್ಮಿ ಮಾತನಾಡ್ತಾರೆ. ಆದ್ದರಿಂದ ಲಿಂಗಾಯತ ಧರ್ಮ ಪ್ರಮುಖವಾಗಿ ಬೆಳಿಬೇಕಾದಂತ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ತಿಳುವಳಿಕೆ ಏನಪ್ಪಾ ಅಂದ್ರೆ, ನಾವು ಅಂಗೈಯಲ್ಲಿ ಲಿಂಗವನ್ನು ಧರಿಸಿದ ಮೇಲೆ ನಾವು ಭಗವಂತನ ಒಂದು ಚೇತನವಾಗಿ ಮಾತನಾಡುವ ದೇವರಾಗಿ ಕರ್ತವ್ಯಗಳನ್ನು ನಾವು ಮಾಡಿಕೊಂಡು ಶಕ್ತಿ ಯಾವ ರೀತಿ ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಇಷ್ಟಲಿಂಗವನ್ನ ನಮಗೆ ಎಲ್ಲರೂ ಸಹ ಲಿಂಗವನ್ನ ಅಂಗದ ಕರ್ತವ್ಯ ಮುಖ್ಯ. ಲಿಂಗವನ್ನ ಪ್ರತಿಯೊಬ್ಬರು ಬಸವ ಜಯಂತಿಯ ದಿನ ನಿಮ್ಮೆಲ್ಲರಿಗೂ ನಾನು ಕರೆ ಕೊಡುವಂತ ಉದ್ದೇಶ ಇಷ್ಟೇ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾಗಬೇಕು, ನಾವು ನುಡಿದಂತೆ ನಡೀಬೇಕು. ಬಸವಣ್ಣನ ವಚನ ಹೇಳ್ತಾರೆ, ಮಾತು ಹೇಳ್ತಾ ಇದ್ರು, ಬಸವಣ್ಣನವರಿಗೆ ವಚನ ಕೊಟ್ಟಿದ್ದಾರೆ, ಕಳಬೇಡ ಕೊಲಬೇಡ ಅಂತಕ್ಕಂಥ ವಚನ ಕೊಟ್ಟಿದ್ದಾರೆ. ನಾವೆಷ್ಟು ಜನ ವಚನ ನಡೀತೀವಿ ತಾಯಿ ವಚನ ತಮ್ಮ ವಾಚದಲ್ಲಿ ಆ ರೀತಿಯಲ್ಲಿ ಲಿಂಗಾಯತರ ಅಂಗದ ಮೇಲೆ ಲಿಂಗವನ್ನ ಸ್ಥಾಪನೆ ಮಾಡಬೇಕು, ಲಿಂಗ ಸಾಹಿತ್ಯವಾಗಬೇಕು. ಯಾವ ನಾವು ಭೂಮಿಗೆ ಒಂದು ಸಸ್ಯ ಯಾವ ರೀತಿ ಅದು ನೀರು ಗೊಬ್ಬರ ಹಾಕಿದಾಗ ಅದು ಬೆಳೆದು ಸೋಸಿ ದೊಡ್ಡದಾಗಿ ಗಿಡವಾಗಿ ಮರವಾಗಿ ಫಲವನ್ನು ನಮ್ಮ ಅಂಗಕ್ಕೆ ನೆಟ್ಟಾರೆ ಅವಗುಣ ಲಿಂಗ ಗುಣಗಳು ಚಾರಿತ್ರವಂತರಾಗಿ ಸದ್ಗುಣಗಳಾಗಿ ಸಾರ್ಥಕ ಲಿಂಗದಲ್ಲಿ ಹುಟ್ಟಿ ಲಿಂಗದಲ್ಲಿ ವ್ಯವಹರಿಸಿ ಲಿಂಗದಲ್ಲಿ ಲೀನವಾಗ್ತಕ್ಕಂಥದ್ದು ನಮ್ಮ ಅತ್ಯಂತ ಶ್ರೇಷ್ಠವಾದಂತಹ ಲಿಂಗಾಯತ ಧರ್ಮದ ಗುಣವಾಗಿದೆ. ಅದರಿಂದ ಲಿಂಗಾಯತ ಬೇಕಾದಂತ ಮೊದಲನೆಯ ಗುಣ ಏನಂದ್ರೆ, ಅಂಗದ ಮೇಲೆ ಲಿಂಗವನ್ನ ಧರಿಸಿ ಧಾರ್ಮಿಕ ಕ್ರಿಯೆಗಳನ್ನ ನಮ್ಮ ಲಿಂಗಾಯತ ಧರ್ಮದಂತೆ ಆಚರಿಸಬೇಕಿದೆ. ಉಳ್ಳವರು ಶಿವಾಲಯವ ಮಾವರು ನಾನೇನು ಮಾಡಲಿ ಬಡನಯ್ಯ, ಎನ್ನ ಕಾಲ ಕಂಬ ದೇಹವೇ ಕುಲ ಶಿರವೇ ಒನ್ನಿನ ಕಲಶ ತಾವರ ಎನ್ನುವ ಬಸವಣ್ಣನಂತೆ ಆವರದ ದೇವತಾ ಹೋಗುವ ನೀವೇ ಅಂಗದ ಮೇಲೆ ಚಲಿಸುವ ದೇವಾಲಯವಾಗಿ ಅಂತ ಸಂದೇಶವನ್ನ ಬಸವಣ್ಣನವರು ಕೊಡ್ತಾರೆ. ಅನಂತರ ಲಿಂಗಾಯತರು ನೀವು ಸಹ ಇಲ್ಲಿ ಭಾಗವಹಿಸಿರ್ತಕ್ಕಂಥ 17 ಜನ ಜಾಲದಲ್ಲಿದ್ದೀರಾ, ನೀವೆಲ್ಲ ಬಸವನ್ನ ಅಂಗದಲ್ಲಿ ಧರಿಸಿರೋರೇ ಆಗಿದ್ದೀರಾ ಅಥವಾ ಬಸವಾಯತರೇ ಆಗಿದ್ದೀರಾ. ಎಲ್ಲರೂ ಹೇಳ್ಬೇಕು, ಅಂಗದ ಮೇಲೆ ಲಿಂಗವನ್ನ ಕಡ್ಡಾಯವಾಗಿ ನಾವೆಲ್ಲ ತರಿಸ್ಬೇಕು ಅಂತಕ್ಕಂಥ ಮಾತು ಅತ್ಯಂತ ಪ್ರಮುಖವಾಗಿ ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ. ಅನಂತರ ಬಸವಣ್ಣನವರು ಹೇಳ್ತಾರೆ ನೋಡ್ರಿ, ಏನು ಅತ್ಯಂತ ಎತ್ತೆತ್ತ ನೋಡಿದೊಡತ್ತ ಬಸವನೆಂಬ ಬಿಳಿ, ಎತ್ತಿ ನೋಡಿದೊಡೆ ಲಿಂಗ ಎಂಬ ಗೊಂಚಲು, ಒತ್ತಿ ಹಿಡಿದೊಡೆ ಭಕ್ತಿ ಎಂಬ ರಸ. ಭಕ್ತಿ ಎಂಬ ರಸ ಬರಬೇಕು ಅಂದ್ರೆ ಅಂಗದ ಮೇಲೆ ಲಿಂಗವನ್ನ ಸ್ಥಾಪನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅನಂತರ ಬಸವಣ್ಣನವರು ಅತ್ಯಂತ ಪ್ರಮುಖವಾದ ಪರಿಕಲ್ಪನೆಯನ್ನ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ. ಅತ್ಯಂತ ಶ್ರೇಷ್ಠ ಜಗತ್ತಿನಲ್ಲಿ ಏನು ನಮ್ಮ ಈ ಧರ್ಮ, ನಾವು ಭಾರತದಲ್ಲಿ ಬಸವಣ್ಣನವರು ಹುಟ್ಟಿದ್ದಾರೆ, ಅವರ ತತ್ವ ಬೇರೆ ಬೇರೆ ದೇಶಗಳಲ್ಲಿ ಆಲ್ರೆಡಿ ಅನುಷ್ಠಾನಕ್ಕೆ ಬಂದಿದೆ. ಕಾಯಕ ತತ್ವ, ದಾಸೋಹ ತತ್ವ. ನೋಡ್ರಿ, ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನ ಬಸವಣ್ಣನವರು ಕೊಟ್ಟರು.
ಕಾರ್ಯ ರೂಪಾದರೂ ಸರಿ, ಅದು ಸತ್ಯ ಶುದ್ಧ ಆಗಿರಬೇಕು. ಅದು ಗುರುಲಿಂಗ ಜಂಗಮಕ್ಕೆ ಅರ್ಪಿತವಾಗಬೇಕು. ಅಂದ್ರೆ ಸತ್ಯ ಶುದ್ಧ ಕಾರ್ಯಗಳನ್ನ ಸಂಪಾದನೆ ಜಂಗಮ ದಾಸೋಹವನ್ನ ಮಾಡಬೇಕು, ಸಮಾಜ ದಾಸೋಹವನ್ನ ಮಾಡಬೇಕು. ಜಂಗಮ ಅಂದ್ರೆ ಸಮಾಜ, ಯಾರು ಹಸಿದವರಿರ್ತಾರೆ, ಯಾರು ನೊಂದವರಿರ್ತಾರೆ, ಯಾರಿಗೆ ಅನಿವಾರ್ಯತೆ ಇದೆ ಅಂತವರಿಗೆ ದಾಸೋಹವನ್ನ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ಬಸವಣ್ಣನವರು ಜಾತಿ ಪದ್ಧತಿಯನ್ನು ನಿವಾರಣೆ ಮಾಡ್ಲಿಕ್ಕೆ ಇಷ್ಟಲಿಂಗವನ್ನ ಕೊಟ್ಟರು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲರನ್ನೂ ಒಂದೇ ಸಮಾನವಾದಂತ ತತ್ವದಡಿಯಲ್ಲಿ ನೋಡಿದ್ರು. ಮಾನವ ಜಾತಿ ಒಂದೇ ಕುಲಾಂತರಕ್ಕೆ ಸಕಲ ಜೀವಾತ್ಮರಿಗೆ ಲೇಸೇ ಬಯಸಿದ್ರು ಬಸವಣ್ಣನವರು. ಅಂತಹ ಶ್ರೇಷ್ಠವಾದಂತಹ ಲಿಂಗಾಯತ ಧರ್ಮ, ಅದನ್ನ ನಾವು ನಿಜಾಚರಣೆ ಅಂತ ಕರಿತೀವಿ. ಅದೇ ರೀತಿಯ ಮೌಢ್ಯ ಇಲ್ಲ, ಅಂಧಕಾರ ಇಲ್ಲ, ಅಥವಾ ಕಂದಾಚಾರಗಳಿಲ್ಲ, ಮೂಢನಂಬಿಕೆಗಳಿಲ್ಲ. ಇದು ವೈಜ್ಞಾನಿಕವಾದ ಧರ್ಮ. ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆ. ಲಿಂಗಾಯತ ಧರ್ಮ ಯಾವುದೇ ರೀತಿಯಲ್ಲಿ ಇಲ್ಲಿ ಮೌಢ್ಯತೆಗೆ ಅವಕಾಶವಿಲ್ಲ, ಮೂಢನಂಬಿಕೆಗೆ ಅವಕಾಶವಿಲ್ಲ. ಅಂತಹ ಶ್ರೇಷ್ಠವಾದಂತಹ ಧರ್ಮ. ನಮಗೆ ಸೋಮವಾರ, ಮಂಗಳವಾರ, ಬುಧವಾರ ಇತರ ವಾರಗಳಿಗಿಂತನೂ ಶರಣನಿದ್ರೆಗೆ ಜಪ ಕಾಣಿರೋ ಶರಣನೆದ್ದು ಕುಡಿದರೆ ಶಿವರಾತ್ರಿ ಕಾಣಿ. ನಾವೇನಿಲ್ಲ, ನಿತ್ಯ ಶಿವರಾತ್ರಿ. ನಮಗೆ ನಿತ್ಯವೂ ಶಿವಯೋಗವನ್ನ ಮಾಡಿ, ಕೆಲವು ನಿಮಿಷಗಳ ಕಾಲ ಶಿವಯೋಗವನ್ನ ಮಾಡಿ ತನ್ನ ಕಾಯಕದಲ್ಲಿ ಕೇಂದ್ರಾಗಿ ಎಂಬುದಾಗಿ ಬಸವಣ್ಣನವರು ಕರೆಯುತ್ತಾರೆ. ಆದ್ದರಿಂದ ಲಿಂಗಾಯತ ಧರ್ಮದ ಮೂಲ ಉದ್ದೇಶ ಸಕಲ ಜೀವಾತ್ಮರಿಗೆ ಸಕಲ ಜೀವಾವಳಿಗಳನ್ನು ಒಂದಿಗೆ ತೆಗೆದುಕೊಂಡು ಬಸವಣ್ಣನವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಬಸವಣ್ಣವರ ವಾಣಿಯಂತೆ ನಾವೆಲ್ಲರೂ ವಿಶ್ವಮಾನವತ್ವವನ್ನ ಹೊಂದಬೇಕಾಗಿದೆ. ಈ ಜಗತ್ತು ಒಂದು ಬ್ರಹ್ಮಾಂಡ. ಅಂತ ಬ್ರಹ್ಮಾಂಡದಲ್ಲಿ ಪರಿಕಲ್ಪನೆ ಏನು ಇಡೀ ವಿಶ್ವವೇ ಒಪ್ಪಿಕೊಳ್ತಕ್ಕಂಥ ಧರ್ಮ ಇದೆ. ಮುಂದೊಂದು ದಿನ ಇಡೀ ಜಗವೇ ಒಪ್ಕೊಂತಕ್ಕಂಥ ಕಾಲ. ಅಮೆರಿಕಾ ದೇಶದಲ್ಲಿ ನೋಡ್ತೀವಿ, ಅಲ್ಲೂ ಬಸವಣ್ಣನ ಅನುಯಾಯಿಗಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿದ್ದಾರೆ, ಇಂಗ್ಲೆಂಡ್ನಲ್ಲಿದ್ದಾರೆ, ಜಪಾನ್ನಲ್ಲಿದ್ದಾರೆ, ಆಸ್ಟ್ರೇಲಿಯಾ, ಜಗತ್ತಿನ ಎಲ್ಲಾ ಮೂಲೆಗಳಲ್ಲೂ ಬಸವಣ್ಣನವರ ಹೋಗ್ತಕ್ಕಂಥವ್ರು ಇದ್ದಾರೆ. ಆದ್ದರಿಂದ ನಾವು ಜಾತಿ ಪದ್ಧತಿಯ ಮೇಲೆ ಲಿಂಗಾಯತ ಧರ್ಮವನ್ನ ಅಳಿಯೋದಲ್ಲ, ಕಾಯಕತ್ವದ ಮೇಲೆ ಎಲ್ಲಾ ವರ್ಗದವರು, ಕಾಸಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ ಅಂತಕ್ಕಂಥ ಏನಿದೆ, ಈ ಜಗತ್ತಿನ ನೂರಾರು ಅಥವಾ ಅತ್ಯಂತ ಕಡು ಬಡವರು ಅಥವಾ ನಿಕೃಷ್ಟರು, ಹಿಂದುಳಿದ ವರ್ಗದವರು ಅಂತ ಬಿಂಬಿಸಿದಂತ ಒಂದು ಕಾಲದಲ್ಲಿ, ವರ್ಣಾಶ್ರಮ ಪದ್ಧತಿಯ ಕಾಲದಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಯಾವ ಪದ್ಧತಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ವರ್ಣಾಶ್ರಮಗಳ ನಡುವೆ ಬಸವಣ್ಣ ಬ್ರಾಹ್ಮಣ ಹುಟ್ಟಿದಾಗ ಆ ಮನೆಯಲ್ಲಿ, ಆ ಊರಿನಲ್ಲಿ, ಆ ಅಗ್ರಹಾರದಲ್ಲಿ ನಡೀತಕ್ಕಂಥ ಕಂದಾಚಾರಗಳು, ಮೌಢ್ಯತೆಗಳನ್ನ ನೋಡಿ ಅತ್ಯಂತ ಚಿಕ್ಕ ವಯಸ್ಸಿನ ಬಾಲ್ಯದಲ್ಲೇ ಬಸವಣ್ಣನವರು ಸಿಡಿದೆದ್ರು. ನನಗಿಂತ ದೊಡ್ಡವಳು ನನ್ನ ಅತ್ತಿದಳು, ಅವಳಿಗೆ ಉಪನಯನವನ್ನ ಮಾಡಿ ಅಂತ ಕೇಳ್ತಾರೆ ಬಸವಣ್ಣನವರು. ಆಗ ಅಯ್ಯೋ ಹೆಣ್ಣು ಶೂದ್ರಳು ಗಣಪ, ಹೆಣ್ಣಿಗೆ ಉಪನಯನ ಮಾಡಕ್ ಬರಲ್ಲ ಅಂತಾರೆ. ಹಾಗಾದ್ರೆ ನಿಮ್ದು ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ ಅಂತಾರೆ. ಹಾಗಾದ್ರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನಲ್ಲ ಮಾದಾರ ಚೆನ್ನ, ಅವನಿಗೆ ಲಿಂಗಧಾರಣೆಯನ್ನ ಮಾಡಿ ಅಂತಾರೆ. ಆಗ ಬಸವಣ್ಣನವರು ಅವರಿಗೂ ಹೇಳ್ತಾರೆ, ಅವನು ಶೂದ್ರ ಕಣಪ, ಅವನಿಗೂ ಉಪನಯನ ಮಾಡ್ಲಿಕ್ಕೆ ಬರಲ್ಲ ಅಂತಾರೆ. ಅದು ನಿಮ್ಮ ಈ ಅಸಮರ್ಪಕವಾದಂತಹ ಜಾತಿ ಪದ್ಧತಿಯ ನಡುವೆ, ಮೂಢನಂಬಿಕೆಯ ನಡುವೆ ನಾನು ಬದುಕಲ್ಲಾರೆ ಅಂತ ಜನಿವಾರವನ್ನ ತಿರಸ್ಕರಿಸಿ ಹೊರ ಬಂದಂತಹ ಬಸವಣ್ಣನವರು, ಅವರೊಂದಿಗೆ ಅವರ ಅಕ್ಕನಾಗಮ್ಮನವರು ಬರ್ತಾರೆ. ಕೂಡಲ ಸಂಗಮದಲ್ಲಿ ಹೆಚ್ಚಿನ ಅಧ್ಯಯನ ನಡೆಸ್ತಾರೆ, ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡ್ಕೊಂತಾರೆ. ಭಾರತದ ಜಗತ್ತಿನ ಎಲ್ಲ ಧರ್ಮ ದರ್ಶನಗಳನ್ನು ಅಧ್ಯಯನ ಮಾಡಿದಾಗ ಬಸವಣ್ಣನವರಿಗೆ ಅಲ್ಲೆಲ್ಲೂ ನಿಜದ ಅರಿವು ಸಿಗೋದಿಲ್ಲ. ಎಲ್ಲವನ್ನೂ ಅಧ್ಯಯನ ಮಾಡಿದ ನಂತರ ಬಸವಣ್ಣನವರಿಗೆ ನಿಜವಾದ ಸತ್ಯ ಸಾಕ್ಷಾತ್ಕಾರವಾಗ್ತದೆ. ಆಗ ಬಸವಣ್ಣನವರು ಇಷ್ಟಲಿಂಗವನ್ನ ನೀಡಿ ವಚನ ಸಾಹಿತ್ಯವನ್ನ ನೀಡುವ ಮುಖಾಂತರ
ಅನಂತರ ಜಗತ್ತಿನ ಎಲ್ಲ ಜನರನ್ನು ಒಂದೇ ಸೇರಿಸುವ ಪ್ರಯತ್ನವನ್ನ ಮಾಡಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ, ಕಲ್ಯಾಣದಲ್ಲಿ, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಎಲ್ಲ ಜನರನ್ನು ಒಗ್ಗೂಡಿಸಿ ಲಕ್ಷದ ಮೇಲೆ 96,000 ಶರಣರು ಅಲ್ಲಿ ಬಂದು ನೆಲೆಸ್ತಾರೆ ನೋಡ್ರಿ. 770 ಗಣಗಳ ನಿತ್ಯ ಭಂಡಾರಕ್ಕೆ ಲಕ್ಷದ ಮೇಲೆ 96,000 ವಚನಗಳು ಬರ್ತಿದ್ವಂತೆ. ಅಲ್ಲಿ ಅನುಮೋದನೆ ಆಗ್ತಿತ್ತು, ಚರ್ಚೆ ಆಗ್ತಿತ್ತು, ಅನುಭವ ನಡೀತಿತ್ತು. ಆ ಅರಿವಿನ ಮನೆ ದಾರಿಯಾಗಿ ಬಸವಣ್ಣನವರು ನೀಡಿದ ಅನುಭವ ಮಂಟಪ ಇವತ್ತು ಜಗತ್ತಿಗೆ ಮಾದರಿಯಾಗಿದೆ. ಅಂತಹ ಅಮೂಲ್ಯವಾದಂತಹ ಧಾರ್ಮಿಕ, ಸಾಮಾಜಿಕ, ಸಮಗ್ರ ಕ್ರಾಂತಿಯ ಪುರುಷ ಬಸವ ಜಯಂತಿಯ ದಿನ ನಮ್ಮ ಶರಣ ದಂಪತಿಗಳಾದಂತಹ ವಚನ ಕುಮಾರಸ್ವಾಮಿ, ರೂಪ ಕುಮಾರಸ್ವಾಮಿ ಅವರು ಸದಾ ಬಸವ ತತ್ವವನ್ನ ಜಗತ್ತಿಗೆ ಬಿತ್ತುವ, ಬೆಳೆಸುವ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಜವಾಗಿ ಅವರ ಪ್ರಯತ್ನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾನು ಸದಾ ಅವರಿಗೆ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಯಾವ ಮಠಾಧೀಶರು ನಾವೆಲ್ಲ ಮಾಡಬೇಕೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಸತಿಪತಿಗಳಿಬ್ಬರು ತಮ್ಮ ಜೀವನವನ್ನೇ ಬಸವ ತತ್ವಕ್ಕಾಗಿ ತಮ್ಮ ಬದುಕನ್ನ ಸಮರ್ಪಿಸಿಕೊಂಡು ತಮ್ಮ ಕಾಯಕವನ್ನ ಮಾಡ್ತಾ, ಕಾಯಕದ ಜೊತೆಗೆ ಧರ್ಮವನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡುವ ಮುಖಾಂತರ ಏನು ಮೊದಲು ಒಂದು ಕಾಲದಲ್ಲಿ ಇತ್ತು, ಧರ್ಮ ಪ್ರಚಾರ ಮಾಡ್ಬೇಕು ಅಂದ್ರೆ ಬರೀ ಸ್ವಾಮಿಗಳು ಮಾಡ್ಬೇಕು, ಮಠಾಧೀಶರು ಮಾಡ್ಬೇಕು ಅಂತ. ಖಂಡಿತ ಇಲ್ಲ. ಮನೆಗಳೇ ಮಠಗಳು. ಪ್ರತಿಯೊಬ್ಬರ ಮನೆಯೂ ಅರಿವಿನ ಮನೆ ಆಗ್ಬೇಕು, ಪ್ರತಿಯೊಬ್ಬರ ಮಹಾಮನೆ ಆಗ್ಬೇಕು. ಆಗ ಮಾತ್ರ ನಮ್ಮ ಧರ್ಮಕ್ಕೆ ಉಳಿಗಾಲವಿದೆ. ಮಠಮಾನ್ಯಗಳಲ್ಲಿ ಇವತ್ತು ನಾವೆಷ್ಟೋ ಮಠ ಮಂದಿರಗಳಲ್ಲಿ ಗದ್ದಿಗೆ ಪೂಜೆಗಳು, ಗಣಪತಿ ಪೂಜೆಗಳು, ಆಮೇಲೆ ಏನೋ ದೇವಿ ಪಾರಾಯಣ ಮಾಡೋದು, ದುರ್ಗಾ ಪೂಜೆ ಮಾಡೋದು, ಗಣಪತಿ ಪೂಜೆ ಮಾಡೋದು, ಒಂದಲ್ಲ ಎರಡಲ್ಲ ಕಂದಾಚಾರಗಳು ಮಠಮಾನ್ಯಗಳಲ್ಲಿ ಇನ್ನೂ ಇದೆ, ಜೀವಂತವಾಗಿದೆ. ಆದ್ದರಿಂದ ನಾನು ಎಲ್ಲಾ ಶರಣ ಬಂಧುಗಳಲ್ಲಿ, ನೀವು 15 ಜನ ಇರ್ಬೋದು ಈ ಅಂತರ್ಜಾಲದಲ್ಲಿ, ಇದು ನಮ್ಮ ಕುಮಾರಸ್ವಾಮಿ ದಂಪತಿಗಳು ಇದನ್ನ ಯೂಟ್ಯೂಬ್ ಮಾತ್ರ ಇಡೀ ವಿಶ್ವಕ್ಕೆ ಬಿತ್ತರಿಸ್ತಾರೆ. ನಾನು ಕರೆ ಕೊಡೋದಿಷ್ಟೇ, ನಮ್ಮ ಧರ್ಮ ವಿಶ್ವ ಧರ್ಮ ಆಗಿದೆ, ಈ ಧರ್ಮ ವೈಚಾರಿಕ ಧರ್ಮ ಆಗಿದೆ ಅಂತ ಬಸವಣ್ಣನವರ ಇದರಿಂದ ಮತ್ತೆ ನಾನು ಬಸವ ಜಯಂತಿ ಆಗಿದ್ದೇವೆ. ಯಾಕೆಂದ್ರೆ ನೀವು ತೊಡಗಿಸ್ಕೊಂಡ ನಾವು ನಿಮ್ಮೊಂದಿಗೆ ಕೈ ಜೋಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಆದ್ದರಿಂದ ನಿಮ್ಮ ಸಾಧನೆ ಒಂದ್ ಕಡೆ ಸಿದ್ದಯ್ಯ ಹೇಳ್ತಾರಲ್ಲ, ಬಸವಣ್ಣ ಬೆಳಕಿ ಎಲ್ಲ ಬಂದೆ ಭಾರತವೆಲ್ಲ ಬಂದೆ. ಬಸವಣ್ಣ ಬೆಳಕಿ ಎಲ್ಲಿಗೆ ಮುಂದೆ ಅಂತರ್ಜಾಲದ ಮುಖಾಂತರ ವಿಶ್ವವೆಲ್ಲ ತನ್ನದೇ ಎಂದೇ ಎನ್ನುವಂತೆ ನಿಮ್ಮ ಅಂತರ್ಜಾಲದ ಮುಖಾಂತರ ವಿಶ್ವಕ್ಕೆ ಬಸವತ್ವವನ್ನ ಬೆಳಗಿಸುವ ಶಕ್ತಿ ನಿಮ್ಮದಾಗಲಿ. ನಿಮ್ಮೊಂದಿಗೆ ಸದಾ ನಾವಿರ್ತೀವಿ ಅಂತೇಳಿ ವಿಶ್ವವಚನ ಫೌಂಡೇಶನ್ಗೆ ಅವರ ಸ್ಥಾಪಕರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಂತರ್ಜಾಲ ಬಸವ ಬಂಧುಗಳಿಗೆ, ಮಾತೆಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ ನಮ್ಮ ಮಾತು ವಿರಾಮ ಕೊಡ್ತೇವೆ. ಶರಣ. ಬಸವಣ್ಣನವರು ಕೇವಲ ವ್ಯಕ್ತಿಯಲ್ಲ, ಮಂತ್ರ ಪುರುಷ, ಸಮಗ್ರ ಕ್ರಾಂತಿಯ ಪುರುಷ ಎಂದು ತಮ್ಮ ಆಶೀರ್ವಚನದಲ್ಲಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತಹ ಪೂಜ್ಯ ಗುರುಗಳಾದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಜಯ ಬಸವಾನಂದ ಮಹಾಸ್ವಾಮಿಗಳವರಿಗೆ ನಾನು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಈಗ ನಂತರದ ವಚನ ಗಾಯನ ಕುಮಾರಿ ತ್ವಿಷಾ, ಮೈಸೂರಿನಿಂದ. ಸರಸ್ವತಿ ರಾಮಣ್ಣನವರ ಮೊಮ್ಮಗಳು ತ್ವಿಷಾ ಇದ್ದಾರಾ? ಲೈನ್ ಅಲ್ಲಿ ಇದ್ದಾರಾ? ಈಗ ಬೇರೆ ಯಾರಾದ್ರೂ ಕೂಡ ಕುಮಾರ ಉತ್ಸವ್ ಬಶೆಟ್ಟಿ ಅವರಿಂದ ಮತ್ತೊಂದು ವಚನ ಗಾಯನವನ್ನ ಆಲಿಸೋಣ.
ಮತ್ತೊಂದು ವಚನ ಹಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಶೃಂಗಾರ ನೀರಿಂಗನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀರಿಂಗ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀರಿಂಗನೈದಿಲೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಕೂಡಲ ಸಂಗನ ಶರಣರಿಗೆ ನಮ್ಮ ಕೂಡಲ ಸಂಗನ ಶರಣರಿಗೆ ನುಸಲ ವಿಭೂತಿಯೇ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಗೆ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ನೀರಿಗೆ ನೈದಿಲೆ ನೀರಿಗೆ ನೈದಿಲೆ ನೀರಿಗೆ ನೈದಿಲೆ ಶೃಂಗಾರ. ಧನ್ಯವಾದಗಳು. ಸುಶ್ರಾವ್ಯವಾಗಿ ಬಹಳ ಚೆನ್ನಾಗಿ ವಚನ ಗಾಯನವನ್ನ ಮಾಡಿದಂತಹ ಕುಮಾರ ಉತ್ಸವ್ ಬಶೆಟ್ಟಿ ಅವರಿಗೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಂತರ ಯಾರಾದ್ರೂ ವಚನ ಗಾಯನ ಅಥವಾ ಕವಿತಾ ವಾಚನ ಮಾಡೋರಿದ್ರೆ ಈಗ ಅವಕಾಶ ಇದೆ. ತಾವು ಕವಿತಾ ವಾಚನ ಅಥವಾ ವಚನ ಗಾಯನವನ್ನ ಮಾಡಬಹುದು. ತಮ್ಮ ಹೆಸರನ್ನ ಹೇಳಿ ತಾವು ಪ್ರಾರಂಭ ಮಾಡಬಹುದು. ಸ್ನೇಹ ಗುಲ್ಬರ್ಗಾದಿಂದ. ಸ್ನೇಹ ಗುಲ್ಬರ್ಗಾದಿಂದ ವಚನ ಗಾಯನ ಪುಟ. ಸ್ನೇಹ ಕಲಬುರಗಿಯಿಂದ ಈ ದಿನ ನಮ್ಮ ಗೂಗಲ್ ಮೀಟ್ ನಲ್ಲಿ ಅವರು ಭಾಗವಹಿಸ್ತಿದ್ದಾರೆ. ಅವರೊಂದು ವಚನ ಗಾಯನವನ್ನ ನಮಗೆಲ್ಲರಿಗೂ ಕೇಳಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿಗಳು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಕಲ್ಲನಾಗರ ಕಣ್ಣೊಡೆ ಹಾಲನರೆ
ದಿಟದ ನಾಗರ ಕಂಡೊಡೆ ಕೊಲ್ಲಂಬರಯ್ಯ ಉಂಬ ಜಂಗಮ ಬಂದೊಡೆ ನಡೆಯಂಬರು ಉನ್ನದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆ ಅಂತಪ್ಪರಯ್ಯ ಕಲ್ಲ ನಾಗರ ಕಂಡೊಡೆ ಹಾಲನರೇ ಎಂಬರು ದಿಟದ ನಾಗರ ಕಂಡೊಡೆ ಕೊಲ್ಲಂಬರಯ್ಯ ಕೊಲ್ಲಂಬರಯ್ಯ ಕೊಲ್ಲಂಬರಯ್ಯ. ಧನ್ಯವಾದಗಳು. ಅವಕಾಶ ನೀಡಿದ್ದಕ್ಕೆ ಧನ್ಯವಾದ. ಬಹಳ ಚೆನ್ನಾಗಿ ವಚನ ಗಾಯನವನ್ನ ಮಾಡಿದೆ ಸ್ನೇಹ ಅವರು ಮಾಡಿಕೊಟ್ರು. ಈಗ ಇದೊಂದು ವಚನ ನಮಗೆ ಮೂಢನಂಬಿಕೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಸಾಕ್ಷಿ ಆಗುವಂತಹ ಒಂದು ವಚನ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತಿದ್ವಿ, ವೈದಿಕತೆಯಲ್ಲಿದ್ದಾಗ ಒಂದು ಏನಂತ ಹೇಳ್ತಾರೆ, ಹಾವಿನ ಒಂದು ಇದಕ್ಕೆ ನಾವು ಹೋಗಿ ಹಾಲೆರಿತಾ ಇದ್ವಿ. ಆದ್ರೆ ನಾವು ಮನುಷ್ಯರಿಗೆ ಸಹಾಯ ಮಾಡ್ಬೇಕು ಅಲ್ವಾ? ನಾವು ಮನುಷ್ಯ ಆದವ್ರು ನಾವೇನ್ ಮಾಡ್ಬೇಕು, ಜೀವಂತ ಇರೋ ಮನುಷ್ಯನಿಗೆ ನಾವು ಸಹಾಯ ಮಾಡಿದ್ರೆ, ಅವರಿಗೆ ನಾವು ಹಾಲನ್ನ ಕೊಟ್ರೆ ಏನಾಗುತ್ತೆ, ನಮಗೂ ಕೂಡ ಒಂದು ಆತ್ಮ ತೃಪ್ತಿ ಆಗತ್ತೆ. ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತು, ಹಾವು ಹಾಲನ್ನ ಕುಡಿಯೋದಿಲ್ಲ ಅಂತ. ಈ ಒಂದು ಸೈಂಟಿಫಿಕ್ ರೀಸನ್ ಅನ್ನ ನಮ್ಗೆ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬಸವಣ್ಣನವರು. ಅದನ್ನ ನಾವು ಪಾಲಿಸಿದ್ರೆ ಆ ಬಸವಣ್ಣನವರಿಗೆ ನಿಜವಾಗ್ಲೂ ಪ್ರೀತಿ ಆಗುತ್ತೆ ಅಂತ ನಾನಾದ್ರೂ ಭಾವಿಸಿ, ಇನ್ನು ಯಾರಾದ್ರೂ ಇದ್ರೆ ಈಗ ಅವಕಾಶ ಇದೆ, ಭಾಗವಹಿಸಬಹುದು ಈ ಒಂದು ಕಾರ್ಯಕ್ರಮದಲ್ಲಿ. ಮಲ್ಲಿಕಾರ್ಜುನ ಸ್ವಾಮಿ ಬೆಂಗಳೂರಿನಿಂದ. ಮಲ್ಲಿಕಾರ್ಜುನ್ ಸ್ವಾಮಿ ಸರ್ ಇದ್ದಾರೆ ಬೆಂಗಳೂರಿನಿಂದ. ಇವರು ನಿವೃತ್ತ ಆರ್ಮಿ ಆಫೀಸರು. ನಮಗೆ ಬಹಳ ಸಂತೋಷ ಆಗ್ತಿದೆ ಸರ್, ತಾವೊಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರುತ್ತೇನೆ. ತಾವು ಏನು ವಚನ ಗಾಯನ ಮಾಡ್ತೀರೋ ಅಥವಾ ಕವಿತಾ ವಾಚನ ಮಾಡ್ತೀರಾ? ಹೇಳ್ತೀನಿ ಬಸವಣ್ಣವ್ರ ಬಗ್ಗೆ ಹಾಡು ಹೇಳ್ತೀನಿ. ಒಂದು ಜನಪದ ಬಸವಗೀತೆನ ನಮಗೆ ಕೇಳಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಸ್ವಾಮಿ ಸರ್ ಅವರು. ತಾವು ಪ್ರಾರಂಭ ಮಾಡಬಹುದು ಸರ್. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕೆ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ, ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗ್ಯಾಕೆ ಕೈಯ ಮುಗಿಯುವೆ, ಕಲ್ಗ್ಯಾಕೆ ಕೈಯ ಮುಗಿಯುವೆ. ಶರಣರ ನೆನೆದಾರೆ ಸರಗಿಯ ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಂಗ, ಅರಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ. ಶರಣರ ನೆನೆಯೋ ನೆನ ಮನ್ನವೇ, ಶರಣರ ನೆನೆಯೋ ನನ್ನ ಮನವೇ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯ ನಾಡೊಳಗೆ, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ. ಬಸವನೇ ಸಗ್ಗ ಸೋಪಾನ, ಬಸವನೇ ಸಗ್ಗ ಸೋಪಾನ. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ ಕಾಯಕದ, ಕಂಡ ಕಂಡಲ್ಲಿ ದಾಸೋಹ ಕಾಯಕದ. ಕಂಡ ಜೀವನದ ಶಿವಮಾತು, ಕಂಡ ಜೀವನದ ಶಿವಮಾತು. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಕಾಯಕದ ಗುರು ಬೀಜ. ಶಿವಮತಕ್ಕೆ ಬಸವ ಓಂಕಾರ ಶಿವನಾಮ, ಬಸವ ಓಂಕಾರ ಶಿವನಾಮ. ಶರಣು ಶರಣೆಂಬೆವು ಅರಣ ಹಾರುವ ತನಕ, ಕರುಣಿಸಿರಿ ಶರಣ ಬಸವಯ್ಯ, ಕರುಣಿಸಿರಿ ಶರಣ ಬಸವಯ್ಯ. ನಮಗಿನ್ನ ಅರಸಿರಿ ಉಳುಸು ಉಲ್ಲಿಲ್ಲಿಗೂ, ಅರಸಿರಿ ಉಳುಸು ಉಲ್ಲುಲ್ಲಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬಸವೇಶ್ವರ ಜಯಂತಿ. ನೋಡಿ, ಬಹಳ ಚೆನ್ನಾಗಿ ಒಂದು ಜನಪದ ಶೈಲಿಯಲ್ಲಿ ಬಸವಣ್ಣನವರನ್ನ ಸ್ಮರಿಸಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿರವರು. ನಮಗೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಸಾಹಿತ್ಯದಲ್ಲಿ ನಮ್ಮ ಜನಪದ ಸಾಹಿತ್ಯವೂ ಕೂಡ, ವಚನ ಸಾಹಿತ್ಯ, ಜನಪದ ಸಾಹಿತ್ಯ ಇವೆಲ್ಲವೂ ಕೂಡ ಕನ್ನಡ ಸಾಹಿತ್ಯವನ್ನ ಇನ್ನಷ್ಟು ಶ್ರೀಮಂತಗೊಳಿಸಿದೆ. ನಮ್ಮ ಜನಪದ ಗೀತೆಯಲ್ಲಿ ನಾವು ಎಷ್ಟೊಂದು ಬಸವಣ್ಣನವರನ್ನ ಸ್ಮರಿಸಿರುವಂತಹ ಹಾಡುಗಳನ್ನ ನಾವು ಕೇಳಬಹುದು. ಅದು ಇನ್ನೂ ಕೂಡ ಜೀವಂತವಾಗಿದೆ. ಯಾಕಂದ್ರೆ ಅದರಿಂದ ಅದು ನಮಗ್ ಗೊತ್ತಾಗುತ್ತೆ, ಇನ್ನೂ ಕೂಡ ಬಸವಣ್ಣನವರು ಇನ್ನೂ ಕೂಡ ಬದುಕಿದ್ದಾರೆ.
ಬರೀ ನಮ್ಮ ವಚನಗಳಲ್ಲಿ ಮಾತ್ರವಲ್ಲ, ಜನಪದದ ಗೀತೆಯಲ್ಲೂ ಕೂಡ ನಮ್ಮ ಬಸವಣ್ಣನವರನ್ನ ಇನ್ನೂ ಕೂಡ ಜೀವಂತವಾಗಿಸಿದ್ದಾರೆ. ಈ ಒಂದು ಸಮಯದಲ್ಲಿ ತಾವು ಜನಪದ ಶೈಲಿಯಲ್ಲಿ ತಾವೊಂದು ಬಸವಣ್ಣನವರನ್ನ ಸ್ಮರಿಸಿದ್ದು ನಮಗೆ ಬಹಳ ಸಂತಸವನ್ನ ತಂದಿದೆ ಸರ್. ತಮಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಶರಣಾರ್ಥಿ. ಹೇಮಲತಾ ಮೇಡಮ್, ತಾವೇನಾದ್ರೂ ಇನ್ನೊಂದು ಕವಿತಾ ವಾಚನವನ್ನ ಮಾಡ್ತೀರಾ ಮೇಡಮ್? ಬೇರೆ ಏನಾದ್ರು ಕವಿತಾ ವಚನ ಇಲ್ಲ, ಬೇರೆ ಅಕ್ಕಮಹಾದೇವಿ ವಚನ ಹೇಳ್ಬೋದು. ಇಲ್ಲ, ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಬಸವಣ್ಣನವರದ್ದು ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಮತ್ತೊಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನ ನೀಡ್ತೀವಿ ಮೇಡಮ್. ಇನ್ನು ಯಾರಾದ್ರೂ ಇದ್ದೀರಾ ಬಸವಣ್ಣನವರ ಬಗ್ಗೆ ವಚನ ಗಾಯನ ಅಥವಾ ಕವಿತಾ ವಚನವನ್ನ ಯಾರು ಮಾಡೋರು? ಯಾರು ಇಲ್ಲ ಅಂತ ಅನ್ಸುತ್ತೆ. ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ವಂದನಾರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ ಶ್ರೀಯುತ ಶಿವಪುರ ಉಮಾಪತಿ, ಉಪಾಧ್ಯಕ್ಷರು, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್. ಎಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಎಂದು ಬಸವಣ್ಣನವರ ಒಂದು ವಚನವನ್ನ ಸ್ಮರಿಸುತ್ತಾ ಇಂದು ಬಸವ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಶ್ರೀ ಸುತ್ತೂರು ಕ್ಷೇತ್ರದ ಗುರುಪರಯನ್ನು ಮನದಾಳಲ್ಲಿ ನೆನೆಯುತ್ತಾ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರ ವತಿಯಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ವಚನ ಗಾಯನ ಮತ್ತು ವಚನ ವಾಚನ ಕಾರ್ಯಕ್ರಮವನ್ನು ಅಂತರ್ಜಾಲದಲ್ಲಿ ಯಶಸ್ವಿಯಾಗಿ ಮೂಡಿಬಂದಿತು. ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಜಯಬಸವಾನಂದ ಸ್ವಾಮಿಗಳು, ವಿಶ್ವಧರ್ಮ ಪೀಠ ಶ್ರೀ ಜಯಬಸವ ತಪೋವನ ಚಿಕ್ಕಮಗಳೂರು, ಈ ಪೂಜ್ಯ ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆಶೀರ್ವಚನ ನೀಡಿದ್ದಾರೆ. ಇವರಿಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಭಕ್ತಿಪೂರ್ವಕ ವಂದನೆಗಳನ್ನ ಶರಣಾರ್ಥಿಗಳನ್ನ ಸಲ್ಲಿಸುತ್ತಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ವಚನ ಕುಮಾರಸ್ವಾಮಿರವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕಿಯರಾದಂಥ ಶ್ರೀಮತಿ ರೂಪಾ ಕುಮಾರಸ್ವಾಮಿರವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವಾಚನ ಮಾಡಿದಂತ ಶ್ರೀಮತಿ ಪ್ರೊಫೆಸರ್ ಹೇಮಲತಾ HM, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರ ಮಂಡ್ಯ, ಪ್ರೊಫೆಸರ್ ಪ್ರೇಮಲೀಲಾ ಮೇಡಮ್ ಮಲಣ್ಣನವರು, ನಿವೃತ್ತ ಪ್ರಾಧ್ಯಾಪಕರು ಮೈಸೂರು, ಶ್ರೀಮತಿ ಅಕ್ಕಮಹಾದೇವಿ ಮರಂಕಲ್ರವರು, ಕೇಂದ್ರೀಯ ಸಂಚಾಲಕರು ಶರಣು ವಿಶ್ವವಚನ ಫೌಂಡೇಶನ್, ಶ್ರೀಮತಿ ಸರಸ್ವತಿ ರಾಮಣ್ಣನವರು, ವಚನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರು ಮೈಸೂರು, ಕುಮಾರ ಉತ್ಸವ್ ವಸಟ್ಟಿಯವರು, ಉದಯೋನ್ಮುಖ ಗಾಯಕರು ಬೆಂಗಳೂರು, ಶ್ರೀಮತಿ ವೀಣಾ ನಂದೀಶ್ರವರು ಮೈಸೂರು, ಶ್ರೀಮತಿ ವಿದ್ಯಾ ಸೋಮಶೇಖರ್ ಅವರು ಮೊಗದಮ್ಮ, ವಚನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರು ಬೆಳಗಾವಿ, ಶ್ರೀಮತಿ ಮೀನಾಕ್ಷಿ ಚಂದ್ರಯ್ಯರವರು ಮೈಸೂರು, ಶ್ರೀಮತಿ ಅನಿತಾ ನಾಗರಾಜ್ರವರು ಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು, ಕುಮಾರಿ ಅಕ್ಕಮಹಾದೇವಿ ಮತ್ತು ಕುಮಾರಿ ಗಂಗಾಂಬಿಕೆರವರು ಜಮಖಂಡಿ, ಮತ್ತು ನೀಲಮ್ಮ ತಾಯಿಯವರು ಕೇಶವಗಡ್ಡೆ, ಶ್ರೀಮತಿ ಉಷಾ ನಾಗರಾಜ್ರವರು, ಸ್ನೇಹ ಮಲ್ಲಿಕಾರ್ಜುನವರು, ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಸುಶ್ರವಾಗಿ ವಚನ ಗಾಯನ ಆಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೋಸ್ಕರ ಪ್ರಥಮವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ಶ್ರೀಮತಿ ಸರಸ್ವತಿ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಮೈಸೂರು ಜಿಲ್ಲಾ ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀಯುತ
ಅನಿಲ್ ಕುಮಾರ್ ವಾಜಂತ್ರಿ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮವನ್ನ ಎಲ್ಲ ವೀಕ್ಷಣೆ ಮಾಡಿದಂತ ಎಲ್ಲ ಶರಣ ವಿಶ್ವವಚನ ಫೌಂಡೇಶನ್ ನಮ್ಮ ಸದಸ್ಯರುಗಳು ಮತ್ತು ಇವೆಲ್ಲ ಬಸವಾಭಿಮಾನಿಗಳಿಗೂ ಕೂಡ ನಾನು ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಜೈ ಬಸವ, ಜೈ ಶರಣು. ಇಲ್ಲಿಯವರೆಗೆ ವಂದನಾರ್ಪಣೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ ಶಿವಪುರ ಉಮಾಪತಿರವರಿಗೂ ಕೂಡ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಶ್ರೀಯುತ ವಿ ಲಿಂಗಣ್ಣರವರು, ಕೇಂದ್ರೀಯ ಸಂಚಾಲಕರು, ಶರಣು ವಿಶ್ವವಚನ ಫೌಂಡೇಶನ್, ಹಾಗೂ ವಚನ ಗಾಯನವನ್ನ ನಡೆಸಿಕೊಟ್ಟಂತಹ ಸ್ನೇಹ ಕಲಬುರ್ಗಿಯವರವರಿಗೆ ಹಾಗೂ ಕವಿತಾ ವಾಚನವನ್ನ ಮಾಡಿದಂತಹ ಕುಮಾರ ಕೇಶವ್ ದಡ್ಡೆ ಬೀದರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಎಲ್ಲರ ಒಂದು ಸಮೂಹದಿಂದನೇ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಬಂತು. ಯಾಕಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ನಾನಾದ್ರೂ ಭಾವಿಸಿರುತ್ತೇನೆ. ಈ ಬಸವ ಜಯಂತಿ ಕಾರ್ಯಕ್ರಮವನ್ನ ನೋಡಿ, ನಾವು 2 ಗಂಟೆ ಕಾಲ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು, ಮನೆಯಲ್ಲೇ ಕೂತ್ಕೊಂಡು ಬಸವ ಜಯಂತಿಯನ್ನ ಆಚರಿಸಿದೀವಿ, ಬಸವಣ್ಣನವರನ್ನ ಸ್ಮರಿಸಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಮಾತ್ರವಲ್ಲ, ಬೇರೆ ರಾಜ್ಯದವರು, ಬೇರೆ ದೇಶದವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಕೂಡ ಪ್ರಸಾರ ಮಾಡ್ತೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಈ ದಿನ ವಚನ ಗಾಯನವನ್ನ ಮಾಡಿದ್ದೀರಿ, ಕವಿತಾ ವಾಚನವನ್ನ ಮಾಡಿದ್ದೀರಿ, ವಚನ ವಾಚನವನ್ನ ಮಾಡಿದ್ದೀರಿ, ತಾವೆಲ್ಲರೂ ಕೂಡ ನನ್ನ ಒಂದು ವಾಟ್ಸ್ಆಪ್ ಗ್ರೂಪಿಗೆ ನನ್ನ ನಂಬರ್ ಆಗಿರ್ಬೋದು ಅಥವಾ ವಚನ ಕುಮಾರಸ್ವಾಮಿ ಅವರವರ ನಂಬರ್ ಆಗಿರ್ಬೋದು, ಯಾವುದೇ ನಂಬರಿಗಾದ್ರೂ ಒಂದು ವಾಟ್ಸ್ಆಪ್ ಮಾಡಿ ತಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ, ಯಾಕಂದ್ರೆ ಒಂದು ಪತ್ರಿಕಾ ಒಂದು ಸುದ್ದಿಯನ್ನ ಕೂಡ ನಾವು ಕೊಡ್ತೀವಿ. ತಮ್ಮ ಎಲ್ಲರ ಒಂದು ಫೋಟೋ ಅದರಲ್ಲಿ ಬರ್ಲಿ ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಅದರಿಂದಾಗಿ ತಾವೆಲ್ಲರೂ ಒಂದು ವಾಟ್ಸ್ಆಪಿಗೆ ತಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಕಳಿಸಿ. ಇಲ್ಲಿಯವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನ ನಾನು ಕೋರುತ್ತಿದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಓಪನ್ ಆಯ್ತದೆ, ಅದೇ ಓಪನ್ ಆಗಲ್ಲ, ನೀವು ಶರಣಾರ್ಥಿಗಳು ಅಕ್ಕ. ಕೇಳಿಸ್ತಂದ್ರೆ ಶರಣು ಶರಣಾರ್ಥಿ ಮೇಡಮ್, ಶರಣು ಶರಣಾರ್ಥಿ.